Hello friends, welcome back again. ಮೌಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 26 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡಿದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಇವತ್ತು ನಾವು ಅಪ್ಲೋಡ್ ಮಾಡೋ 27th ಪಾರ್ಟ್ ನಿಮ್ಗೆ ಅರ್ಥ ಆಗೋದು. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ, ಮರಿದೆ ನೋಡ್ಕೊಂಡ್ ಬಂದ್ಬಿಡಿ. ಅಂಡ್ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ, ಹೈಪ್ ಕೂಡ ಮಾಡ್ಬಿಡಿ. ನೀವು ಕೊಡೋ ಕೆಲವೊಂದು ಹೈಪ್ ಪಾಯಿಂಟ್ಸ್ ನನಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಲೀಡರ್ ಮೋಡ್ ಮೇಲೆ ಬಂದ್ರೆ ಇನ್ನೂ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗ್ತಿದೆ ಅಂತ ನನಗೂ ತುಂಬಾನೇ ಎನ್ಕರೇಜಿಂಗ್ ಆಗಿರುತ್ತೆ ಈ ತರ ಒಳ್ಳೆ ಒಳ್ಳೆ ಸೀರೀಸ್ ನ ಮಾಡೋದಕ್ಕೆ. ಅಂಡ್ ಮರಿದೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 27th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಗ್ ಇವಾಗ ಎಲ್ಲ ಒಂದ್ ಕಡೆ ಕನ್ಫ್ಯೂಷನ್ ಅಲ್ಲೇ ಹೋಗ್ತಾ ಇದೆ. ಅವನೇ ಸೈಕೋ ಕಿಲ್ಲರ್ ಅಂತ ಗೊತ್ತಾಯ್ತು ಅವನ್ಗೆ, ಬಟ್ ಇನ್ನೂ ಅವ್ನ್ಗೆ ಸಿಕ್ಬೇಕಾಗಿರೋ ಕ್ಲಾರಿಫಿಕೇಶನ್ಸ್ ತುಂಬಾ ಇದೆ. ಅವ್ರ ಆಂಟಿ ಮತ್ತೆ ಅವ್ರ ಅಂಕಲ್ ಮತ್ತೆ ಚಿಕ್ಕ ಹುಡುಗ ಎಲ್ಲರೂ US ಹೋಗಿದ್ದಾರೆ ಅಂತ ಇವ್ನು ಅನ್ಕೊಂಡಿದ್ದ. ಮನೆ ಹತ್ರ ಹೋಗಿ ನೋಡಿದ್ರೆ ಅವ್ರಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಅಂಕಲ್ ಅಂತ ಯಾರು ಇಲ್ವೇ ಇಲ್ಲ ಅಂತ ಪಕ್ಕದಲ್ಲಿರೋರು ಹೇಳ್ತಿದ್ದಾರೆ. ಇದನ್ನ ಇವ್ನಿಗೆ ಟೆನ್ಷನ್ ಆಗುತ್ತೆ. ಆಲ್ಮೋಸ್ಟ್ ನಮ್ ಹೀರೋಗೆ ಇವಾಗ ಏನ್ ಆಕ್ಸಿಡೆಂಟ್ ಅಂದ್ರೆ ಅವ್ನಿಗೆ ಮೆಮೊರಿ ಲಾಸ್ ಆಗಿ ಹತ್ರ ಒಂದ್ 2 ವರ್ಷ ಆಗಿರುತ್ತಾ. ಅದಕ್ ಮುಂಚೆವರೆಗೂ ನಮ್ ಹೀರೋ ಅವ್ರ ಮನೆ ಹತ್ರ ತಾನೆ ಅವ್ರ ಆಂಟಿ ಕೂಡ ಇದ್ದಿದ್ದು, ಪಕ್ಕದಲ್ಲೇ ತಾನೆ ಇದ್ದು. ಅವಾಗ ಅವ್ರ ಆಂಟಿ ಮತ್ತೆ ಅಂಕಲ್ ಇಬ್ರು ಇವನ್ ಜೊತೆಗೆ ಇದ್ದಿದ್ದು. ಅವಾಗ ಚಿಕ್ಕ ಹುಡುಗ ಅಂತ ಯಾರು ಇಲ್ಲ. ಇನ್ನು 2 ವರ್ಷದಲ್ಲಿ ಆ ಹುಡುಗ ಹುಟ್ಟಿ ಅಷ್ಟು ದೊಡ್ಡವನ್ ಆಗ್ಬಿಟ್ನ. ಯಾಕಂದ್ರೆ ಮೆಮೊರಿ ಲಾಸ್ ಆದ್ಮೇಲೆ ಅವ್ರ ಆಂಟಿನ ನೋಡಿದಾಗ ಇವ್ ನಿನ್ ಕಸಿನ್ ಅಪ್ಪ, ನಿನ್ಗೆ ಗೊತ್ತಿಲ್ವಾ, ಮರ್ತೋಗ್ಬಿಟ್ಟಿರ್ತೀಯ ಅಂತ ಹೇಳಿದ್ರು. ಅವಾಗ ಅವನು ನಂಬಿಟ್ಟಿದ್ದ. ಬಟ್ ನಿಜವಾಗ್ಲೂ ಅವ್ರಿಗೆ ಅವಾಗೆ ಮಗ ಇದ್ನ ಅಂತ ಇವ್ನ್ಗೆ ಗೊತ್ತಿಲ್ಲ, ಡೌಟ್ ಆಗ್ತಿದೆ. ಸರಿ, ಫಸ್ಟ್ ಆಫ್ ಆಲ್ ಆ ಆಂಟಿ ನನಗೆ ಸ್ವಂತ ಆಂಟಿನ ಅಲ್ವಾ, ಫಸ್ಟ್ ಅದನ್ನ ತಿಳ್ಕೋಬೇಕು ಅಂತ ಅವ್ರ ಅಮ್ಮ ಅವ್ರ ಬಗ್ಗೆ ಡೀಟೇಲ್ಸ್ ನ ತೆಗೆದು ನೋಡಿದ್ರೆ ಇವ್ನ್ಗೆ ಇನ್ನೊಂದು ಶಾಕು. ಯಾಕಂದ್ರೆ ಅವ್ರ ಅಮ್ಮಗೆ ಅಕ್ಕನೋ ತಂಗಿನೋ ಅಂತ ಯಾರು ಇಲ್ವೇ ಇಲ್ಲ. ಹಂಗಿದ್ರೆ ಇವ್ರೇನಕ್ ಬಂದ್ ಇವಾಗ ವಾಂಟೆಡ್ ಆಗಿ ನಾನು ನಿಮ್ಮ ಸಿಸ್ಟರ್ ಸಾರಿ ಆಂಟಿ ಅಂತ ಹೇಳ್ತಾರೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ರ ಫ್ಯಾಮಿಲಿನೆಲ್ಲ ಚಿಕ್ಕ ಹುಡುಗ ಸಾಯಿಸಿದ್ಮೇಲೆ ಇವಂದೇನು ತಪ್ಪಿಲ್ಲ ಅಂತ ಹೇಳಿ ಆ ಹುಡುಗನ ಹೊರಗಡೆ ಕೂರ್ಸಿದ್ರು. ಅವಾಗ ಒಂದು ಲೇಡಿ ಓಡ್ ಬಂದು ನಾನ್ ನಿಮ್ಮಮ್ಮ ಅವ್ರ ತಂಗಿನೇ ಅಪ್ಪ, ಇನ್ಮೇಲೆ ನೀನ್ ನನ್ ಜೊತೆನೆ ಬೆಳಿಬೇಕು ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಮಾತಾಡ್ಸಿರ್ತಾರೆ. ಅವಾಗ ಅವ್ನ್ಗೆ ಏನ್ ಅನಿಸ್ತಂದ್ರೆ ಇಷ್ಟು ದಿನ ನಾನ್ ಹೆಂಗಿದ್ನೋ ನಾನ್ ಹಂಗೆ ಇದ್ದೆ, ನಾನು ಈ ತರ ಕೋಪ ಪಡ್ತೀನಿ, ಒಬ್ಬರನ್ನ ಸಾಯಿಸ್ತೀನಿ ಅಂತ ಹೇಳಿ ಎಲ್ಲರೂ ನನ್ ಮೇಲೆ ಕೋಪ ಪಡ್ತಾ ಇದ್ರು. ಇನ್ಮೇಲೆ ನಾನು ಒರಿಜಿನಲ್ ಐಡೆಂಟಿಟಿನ ಹೊರಗಡೆ ತೋರ್ಸೋದ್ ಬೇಡ, ಎಲ್ಲರ ಮುಂದೆ ಒಳ್ಳೆಯವನಾಗಿದ್ ಬಿಡೋಣ, ಒಳಗಡೆ ಮಾಡೋ ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಅವಾಗ ಅವ್ರ ಜೊತೆನೆ ಬೆಳೆದಿರ್ತಾನೆ. ಅವಾಗ ಅವ್ರ ಮನೆ ಕರ್ಕೊಂಡೋದಾಗ ಅಂಕಲ್ ಕೂಡ ಬಂದು ಇಂಟ್ರೊಡ್ಯೂಸ್ ಆಗಿರ್ತಾರೆ, ನಾನೇ ನಿಮ್ಮ ಆಂಟಿ ಅವ್ರ ಹಸ್ಬೆಂಡ್ ಅಂತ. ಸೊ ಇವನೇ ಕೇಳಿರ್ತಾನೆ, ಇನ್ಮೇಲೆ ನಾನು ನಿಮ್ ಜೊತೆನೆ ಬೆಳೆಯೋದ್ರಿಂದ ನನ್ಗೆ ಹೆಸರು ಕೂಡ ಚೇಂಜ್ ಮಾಡ್ಬಿಡಿ ಅಂತ. ಅವ್ರ ಹೆಸರು ಕೂಡ ಚೇಂಜ್ ಮಾಡಿದ್ರು. ಅವಾಗಿಂದ ಇವ್ರ ಜೊತೆಗೆ ಇದ್ರು. ಇಲ್ಲಿ ನಮ್ ಹೀರೋಗ್ ಅರ್ಥ ಆಗದಿರೋ ವಿಷಯ ಏನಂದ್ರೆ ನನ್ ಫ್ಯಾಮಿಲಿ ಮೆಂಬರ್ಸೇ ಅಲ್ಲ ಅವರು. ಹಂಗಿರ್ಬೇಕಾದ್ರೆ ನಾನೇ ನಿಮ್ ಫ್ಯಾಮಿಲಿ ಅಂತ ಅವ್ರು ವಾಂಟೆಡ್ ಆಗಿ ಇಷ್ಟು ವರ್ಷ ನಾನು ನೋಡ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಫಸ್ಟ್ ಆಫ್ ಆಲ್ ಅವ್ರು ಯಾರು ಅಂತ ಹೇಳಿ ಇವ್ನ್ಗೆ ಕನ್ಫ್ಯೂಷನ್. ಇವಾಗ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳಿಗೆ ರಿಪೋರ್ಟರ್ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಸುಮಾರು ದಿನಗಳಾಗೋಯ್ತು. ಇದ್ರು ಅವ್ಳು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಏನೋ ವಸ್ತುನ ಬಿಟ್ಬಿಟ್ಟಿದ್ಲೇನೋ, ಅದನ್ನ ತಗೊಂಡ್ಬರೋದಕ್ಕೆ ಅಂತ ಟಿವಿ ಸ್ಟೇಷನ್ ಗೆ ಹೋಗಿರ್ತಾಳೆ. ಅಲ್ಲೇ ಫಸ್ಟ್ ವಿಕ್ಟಿಮ್ ಬಾಕ್ಸರ್ ಅವ್ರ ಅಮ್ಮ ಇಂಟರ್ವ್ಯೂ ಕೊಡಕ್ಕೆ ಅಂತ ಇವತ್ತು ಬರ್ತೀನಿ ಅಂದಿದ್ರಲ್ವಾ, ಅವ್ರು ಬಂದಿರ್ತಾರೆ. ಅವಾಗ ನಮ್ ಹೀರೋಯಿನ್ ಹೋಗಿ ಆ ಲೇಡಿನ ಮಾತಾಡಿಸ್ತಾ ಇದಾರೆ. ಇನ್ನೊಂದ್ ಕಡೆ ನಮ್ಮ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅದ್ರಲ್ಲಿ ಫುಟೇಜ್ ಅಲ್ಲಿ ಇವ್ರ ಡಿಪಾರ್ಟ್ಮೆಂಟ್ ಗೆ ಸೇರಿರೋರೊಬ್ನೆ ಆ ಟ್ಯಾಟೋ ಕೊಂಡಿರೋನ್ ಕೈಲಿ ಲೆಟರ್ ನ ಕೊಟ್ಟು ತಗೊಂಡ ಅಲ್ವಾ, ಹಂಗಾದ್ರೆ ಅವ್ನ್ DNA ಲೆಟರ್ ಅಲ್ಲಿ ಇದ್ದಿರತ್ತಲ್ವಾ, ಅದನ್ನೆಲ್ಲ ಆ ಡೀಟೇಲ್ಸ್ ಎಲ್ಲ ಇಲ್ಲೇ ಎವಿಡೆನ್ಸ್ ರೂಮ್ ಅಲ್ಲೇ ಇರುತ್ತೆ ಅಂತ ಹೇಳಿ ಅದನ್ನ ಎತ್ಬೇಕು ಅನ್ಕೊಂಡಾಗ ಅನ್ಕೊಳ್ದೆ ಇವ್ರ ಕಣ್ಣಿಗೆ ಆ ಬಾಕ್ಸರ್ದು ಫೋಟೋ ಸಿಗುತ್ತೆ. ಅಂದ್ರೆ ಫಸ್ಟ್ ವಿಕ್ಟಿಮ್ದು ಫೋಟೋ ಸಿಗುತ್ತೆ. ಆ ಫೋಟೋನ ನೋಡಿ ನಮ್ ಪೊಲೀಸ್ ಆಫೀಸರ್ ಏನಕ್ ಡೌಟ್ ಬಂತು ಅಂತ ಗೊತ್ತಿಲ್ಲ. ಆ ಬಾಕ್ಸರ್ ಅವ್ರ ಅಮ್ಮ ನಂಬರ್ ಗೆ ಕಾಲ್ ಮಾಡಿ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಅವ್ರು ಕೂಡ ಟಿವಿ ಸ್ಟೇಷನ್ ಅಲ್ಲಿ ಇದೀನಿ ಅಂತ ಹೇಳ್ತಾರೆ. ಇಲ್ಲಿ ಟಿವಿ ಸ್ಟೇಷನ್ ಅಲ್ಲಿ ನೋಡಿದ್ರೆ ಆ ಲೇಡಿನ ಮಾತಾಡ್ಸಕ್ಕೆ ನಮ್ ಹೀರೋಯಿನ್ ಓದ್ಲಲ್ವಾ, ಏನು ಇಂಟರ್ವ್ಯೂ ಕೊಡಕ್ ಬಂದಿದ್ದೀರಾ, ಆ ರಿಪೋರ್ಟರ್ ಹುಡುಗಿ ಒಳ್ಳೆವಳು ಅಂತ ಹೇಳಿ ನೀವ ಕೆಲಸ ಮಾಡಬೇಡಿ. ಅವ್ರ ಬಾಯ್ ಫ್ರೆಂಡ್ ಅಂದ್ರೆ ಆ ಹೊಸ ಡಾಕ್ಟರ್ಗೆ ಅವಳು ಮಗುನ ಎತ್ಕೊಂಡಿದ್ದಾಳೆ. ಇನ್ ನಾಳೆ ದಿನ ಮಗುಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದಕ್ಕೋಸ್ಕರ ಏನೋ ಒಂದು ಅವ್ನು ಒಳ್ಳೆಯವನ ಹತ್ರ ಪೋರ್ಟ್ರೇಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅವಳ ಮಾತಲ್ಲ ನೀವು ನಂಬೇಡಿ, ಆಗೋ ಕೆಲಸ ಮಾಡೋಗ್ರಿ ಅಂತ ಹೇಳಿದಾಗ ಆ ಲೇಡಿ ಹೇಳ್ತಾರೆ, ಸುಮ್ನೆ ರಿಪೋರ್ಟರ್ ಹುಡುಗಿ ಮೇಲೆ ತಪ್ಪಾಗಲ್ಲ ಹೇಳ್ಬೇಡಮ್ಮ, ನಿಜವಾಗ್ಲೂ ಹುಡುಗಿ ತುಂಬಾ ಒಳ್ಳೆಯವಳು. ಯಾಕಂದ್ರೆ ನನ್ ಮಗನ ಆ ಸೈಕೋ ಸಾಯಿಸಿದಾಗ ನಿಜವಾಗ್ಲೂ ಅವನೇ ಸಾಯಿಸಿದ ಅಂತ ಸ್ವಲ್ಪ ದಿನವರೆಗೂ ನಾನು ಹಂಗೆ ಅನ್ಕೊಂಡಿದ್ದೆ. ಆಮೇಲೆ ನನ್ಗೆ ಡೌಟ್ ಬಂತು. ಹೆಂಗ್ ನಿಮ್ಗೆ ಡೌಟ್ ಬಂತು ಅಂದ್ರೆ ಅದನ್ನ ಮಾತ್ರ ಹೇಳ್ತಾ ಇಲ್ಲ, ಬಟ್ ರಿಪೋರ್ಟರ್ ಹುಡುಗಿ ನನ್ ಮಗ ಸತ್ ಮೇಲೆ ನನ್ ಸಾಯಕ್ಕೆ ಪ್ರಯತ್ನ ಪಟ್ಟಾಗಲ್ಲ ಅವಳೇ ನನ್ಗೆ ಬಂದು ಹೆಲ್ಪ್ ಮಾಡಿದ್ದು ಅಂತ ಕೂಡ ಹೇಳ್ತಾರೆ. ಆಮೇಲೆ ನಮ್ ಹೀರೋನ್ಗೂ ಕೋಪ ಬಂದ್ಬಿಡ್ತು. ಸರಿ ನೀವೇನೋ ಮಾಡ್ಕೊಂಡು ಹೋಗ್ರಿ ಅಂತ ಅವಳಲ್ಲಿಂದ ಎದ್ದೋಟೋದ್ಲು. ಸ್ವಲ್ಪ ಹೊತ್ತಿಗೆ ಆ ಜಾಗಕ್ಕೆ ಈ ಬೇರೆ ವಿಕ್ಟಿಮ್ಸ್, ನಮ್ಮ ಸೈಕೋ ಕಿಲ್ಲರ್ ಸಾಯಿಸಿರೋ ಬೇರೆ ವಿಕ್ಟಿಮ್ಸ್ ಇದ್ರಲ್ವಾ, ಅವ್ರ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು ಒಂದೇ ಗಲಾಟೆ ಮಾಡ್ತಾ ಇರ್ತಾರೆ, ಇಂಟರ್ವ್ಯೂ ಕೊಡಬಾರ್ದು ಅಂತ. ಹೆಂಗೋ ಒಳ್ಳೆ ಟೈಮ್ ಪೊಲೀಸ್ ಆಫೀಸರ್ ಆ ಜಾಗಕ್ಕೆ ಬಂದಿದ್ದಕ್ಕೆ ಹೆಂಗೋ ಎಲ್ಲಾರ್ನು ಸ್ವಲ್ಪ ಸಮಾಧಾನ ಮಾಡಿಸ್ಬಿಟ್ಟು ಈ ಲೇಡಿನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಏನ್ ಸರ್ ನನ್ಗೆ ಕಾಲ್ ಮಾಡಿದ್ರಿ, ಏನೋ ಮಾತಾಡ್ಬೇಕಂದ್ರಿ, ಏನು ಅಂದಾಗ ಏನಿಲ್ಲಮ್ಮ ನಿಮ್ ಮಗಂದು ಟೀನೇಜ್ ವಯಸ್ಸು ಫೋಟೋಸ್ ಎಲ್ಲ ಸ್ವಲ್ಪ ನೋಡ್ಬೇಕಾಗಿತ್ತು ಅದಕ್ಕೆ ಅಂದಾಗ ಅವ್ರು ಕೂಡ ಮನೆಗೆ ಕರ್ಕೊಂಡು ಹೋಗ್ತಾರೆ. ಈ ಗ್ಯಾಪ್ ಅಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಅವ್ನ್ಗೆ ಇವಾಗ ಸ್ವಲ್ಪ ಎಲ್ಲ ನೆನಪ್ ಬರಕ್ಕೆ ಸ್ಟಾರ್ಟ್ ಆಯ್ತಲ್ವಾ. ಅಂದ್ರೆ ನಾವ್ ಈ ಸೀರೀಸ್ ಸ್ಟಾರ್ಟಿಂಗ್ ಇಂದ ನೋಡಿರೋ ಆ ಚಿಕ್ಕ ಹುಡುಗ ಆ ಹಾವ್ ಬಾಕ್ಸ್ ಅಲ್ಲಿ ಇಲಿ ಬಿಟ್ಟಿದ್ದು ಮತ್ತೆ ರ್ಯಾಬಿಟ್ ನ ಕಟ್ ಮಾಡಿದ್ದು ಅಂತ ಪ್ರತಿ ಒಂದು ಕೂಡ ನಮ್ ಹೀರೋನೆ. ಇವಾಗ ಅವ್ನ್ಗೆ ಸ್ವಲ್ಪ ಎಲ್ಲ ನೆನಪ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಅವ್ನ್ ಸ್ಟಾರ್ಟಿಂಗ್ ಯಾವ ಮನೇಲಿ ಇದ್ನೋ ಆ ಜಾಗಕ್ಕೆಲ್ಲ ಕೂಡ ಹೋಗಿ ನೋಡ್ತಾ ಇರ್ತಾನೆ. ಅದನ್ನೆಲ್ಲ ನೋಡ್ತಾ ಇದ್ರೆ ಅವ್ನಿಗೆ
ತಲೆ ಎಲ್ಲ ಒಡಿಯಕ್ಕೆ ಸ್ಟಾರ್ಟ್ ಆಗೋಯ್ತು. ಸಾಲದಕ್ಕೆ ಚಿಕ್ಕ ವಯಸ್ಸಲ್ಲಿ ಅವ್ನ ನಿಜವಾದ ಹೆಸರು ಏನು ಅಂದ್ರೆ ಅವ್ರ ಆಂಟಿ ಹತ್ರ ಬಂದ್ಮೇಲೆ ಅವ್ನ ನೇಮ್ ಚೇಂಜ್ ಮಾಡ್ಕೊಂಡಿದ್ದ. ಅದಕ್ಕೂ ಮುಂಚೆ ಅವ್ನಿಗೆ ಇದ್ದಿದ್ದ ಹೆಸರು ಏನು, ಜಂಗ್ ಡೇ ವೂನ್ ಅನ್ನೋದೇ ಇವನ ಹೆಸರು. ಅದು ಅವ್ನಿಗೆ ನೆನಪು ಬಂದ್ಬಿಡ್ತು. ಅದ್ ನೋಡ್ಕೊಂಡಿರ್ಬೇಕಾದ್ರೆ ಅವ್ನಿಗೆ ಭಯಂಕರವಾಗಿ ತಲೆನೋವು ಕೂಡ ಬರ್ತಾ ಇರುತ್ತೆ. ಹಂಗೆ ಆ ಮನೆ ಒಳಗಡೆ ಕೂಡ ಹೋಗಿ ನೋಡ್ತಾನೆ. ಚಿಕ್ಕ ವಯಸ್ಸಲ್ಲಿ ಅವ್ನ ಇದ್ದಿದ್ ಮನೆ ಒಳಗಡೆ ಕೂಡ ಹೋಗಿ ನೋಡ್ತಾನೆ. ಅದ್ರಲ್ಲಿ ಇವನೇ ತಾನೆ ಅವ್ರ ಪೇರೆಂಟ್ಸ್ ನ ಸಾಯಿಸಿದ್ದು, ಅಂದ್ರೆ ಅವ್ರ ಅಪ್ಪನ ಸಾಯಿಸ್ದ, ಮತ್ತೆ ಚಿಕ್ಕ ಮಕ್ಕಳನ್ನ ಕೂಡ ಸಾಯಿಸ್ದ. ಅವಾಗ ಮೇಲೆ ಅವ್ರ ಅಮ್ಮನೂ ಸತ್ತು ಬಿದ್ದಿರೋ ತರ ಇವ್ನಿಗೆ ಕಾಣಿಸುತ್ತೆ. ಆಕ್ಚುಲಿ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದಾಗ ಆ ಹೊಸ ಡಾಕ್ಟರ್ ಅವ್ರ ಅಮ್ಮಗೆ ತಾನೆ ಹಳೆ ನೆನಪುಗಳೆಲ್ಲ ಬರೋ ತರ, ಮೀನ್ಸ್ ಒಬ್ಬ ಸೈಕೋ ಹುಡುಗನ ಸಾಯಿಸೋ ತರ ತೋರಿಸಿದ್ರು. ಬಟ್ ಇವಾಗ ನಮ್ಮ ಹೀರೋ ಅವ್ರ ಅಮ್ಮ ಇರೋ ತರ ತೋರಿಸ್ತಿದ್ದಾರೆ. ಅಂದ್ರೆ ಅವ್ರ ಅಮ್ಮನ ಕೂಡ ಇವನೇ ಸಾಯಿಸಿದಾನೆ ಅನ್ನೋ ತರ ತೋರಿಸ್ತಾ ಇದ್ದಾರೆ. ಅಯ್ಯೋ ನಮ್ಮ ಅಮ್ಮನ ಕೂಡ ನಾನೇ ಸಾಯಿಸ್ಬಿಟ್ನ ಅಂತ ಅವ್ನಿಗೆ ಇನ್ನೂ ಟೆನ್ಷನ್ ಆಗುತ್ತೆ. ಆವಾಗ ಇದಕ್ಕೂ ಮುಂಚೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸಿದ್ವಲ್ಲ, ಅವ್ನ್ ಯಾರತ್ತನ ಗಲಾಟೆ ಮಾಡ್ಕೊಂಡ್ ಬಂದಿದ್ದಾನೇನೋ, ಚಿಕ್ಕ ಹುಡುಗ ಮುಖದ ಮೇಲೆಲ್ಲ ಗಾಯ ಆಗಿರುತ್ತೆ. ನೀನೆಲ್ಲ ಏನಕ್ಕೋ ಬದುಕಿರೋದು ಅಂತ ಅವ್ರ ಅಮ್ಮ ಅವ್ನಿಗೆ ತಲ್ದಿಂಬಲ್ಲ ಇಟ್ಟು ಸಾಯಕ್ಕೆ ಪ್ರಯತ್ನ ಪಟ್ಟಿರ್ತಾರಲ್ಲ, ಅದು ಇವ್ನಿಗೆ ನೆನಪು ಬರುತ್ತೆ. ಇವಾಗ ಇದ್ರ ನೆನ್ಸ್ಕೊಂಡ್ ಬೈದಲ್ಲಿ ಕೂತಿರ್ಬೇಕಾದ್ರೆ ಮೈಂಡ್ ಅಲ್ಲಿ ಸಡನ್ ಆಗಿ ಒಂದು ಸ್ಟ್ರೈಕ್ ಆಗುತ್ತೆ ಅವ್ನಿಗೆ. ಇಷ್ಟೊತ್ತು ಏನಂದ್ವಿ, ನಮ್ ಹೀರೋನೇ ಅವ್ರ ಅಮ್ಮನ ಕೂಡ ಸಾಯಿಸಿದ್ದು ಅಂತ ತಾನೆ. ಬಟ್ ಅಲ್ಲ, ಅವ್ರ ಅಮ್ಮ ಚಿಕ್ಕ ವಯಸ್ಸಲ್ಲಿರೋ ನಮ್ ಹೀರೋನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಾಗ ಹಿಂದ್ಗಡೆಯಿಂದ ಯಾರೋ ಬಂದು ಅವ್ರ ಅಮ್ಮನ ಅಟ್ಯಾಕ್ ಮಾಡ್ತಿದ್ದಾರೆ. ಅಟ್ಯಾಕ್ ಮಾಡೋದು ಅಲ್ದೆ ಅವ್ರ ಅಮ್ಮನಲ್ಲಿ ಸಾಯಿಸೇ ಹಾಕ್ಬಿಟ್ರು. ಅದ್ ಯಾರಂತ ನೋಡಿದ್ರೆ ಆ ಬಾಕ್ಸರ್ ಹುಡುಗ, ಟೀನೇಜ್ ವಯಸ್ಸಲ್ಲಿ ಇದ್ದ ಅಲ್ವಾ ಆ ಹುಡುಗ. ಇವ್ನ್ಗೆ ಏನ್ ಬಂತು, ದೊಡ್ಡ ರೋಗ, ಅವ್ರ ಅಮ್ಮನ ಏನಕ್ಕೆ ಇವ್ನ್ ಸಾಯಿಸ್ದ. ಇದು ನಮ್ ಹೀರೋಗೆ ಫ್ಲಾಶ್ ಆಗಿದ ತಕ್ಷಣ ಸಖತ್ ಶಾಕ್ ಆಯ್ತು. ಇವಾಗ ನಮ್ ಹೀರೋ ಹೆಂಗ ಬಾಕ್ಸರ್ ನ ಸಾಯಿಸ್ದ ಅಂತ ತೋರಿಸ್ತಾರೆ. ಅಂದ್ರೆ ಬಾಕ್ಸರ್ ಏನಕ್ಕೆ ಫಸ್ಟ್ ಆಫ್ ಆಲ್ ನಮ್ ಹೀರೋ ಫ್ಯಾಮಿಲಿನ ಮುಟ್ಟದ ಅನ್ನೋ ಸ್ಟೋರಿ ಬೇರೆ ಇದೆ, ಅದಾದ್ಮೇಲೆ ನೋಡೋಣ. ಈಗ ಸದ್ಯಕ್ಕೆ ಆ ಬಾಕ್ಸರ್ ಬಂದು ಒಂದು ಟ್ರೈನಿಂಗ್ ಸೆಂಟರ್ ಅಲ್ಲಿ ಇದಾನೆ ಅಂತ ಗೊತ್ತಾಗಿ ನಮ್ ಹೀರೋ ಹುಡ್ಕೊಂಡ್ ಅಲ್ಲಿಗೆ ಹೋಗಿರ್ತಾನೆ. ಎಷ್ಟು ವರ್ಷದಿಂದ ನಿನ್ನ ಹುಡುಕ್ತಾ ಇದ್ದೆ ಗೊತ್ತಾ, ಆದ್ರೆ ನೀನ್ ನಮ್ಮ ಮನೆಗ್ ಬಂದು ನಮ್ಮವ್ರನ್ನೆಲ್ಲ ಅಟ್ಯಾಕ್ ಮಾಡಿದಾಗ ನಿನ್ ಮುಖ ನನ್ಗೆ ಸರಿಯಾಗಿ ಕಾಣಿಸಿಲ್ಲ. ನಾನು ಅರ್ಧಂಬರ್ಧ ಸ್ವಲ್ಪ ಮತ್ತಲ್ಲಿ ಇದ್ದೆ, ನನ್ಗೆ ನಿನ್ ಮುಖ ಕಾಣಿಸಿಲ್ಲ. ಹಂಗೋ ಹಿಂಗೋ ನಿನ್ ಐಡೆಂಟಿಫಿಕೇಶನ್ಸ್, ನಿನ್ ಟ್ಯಾಟೂ ಮಾರ್ಕ್ ಎಲ್ಲ ಇಡ್ಕೊಂಡು ನೀನು ಹುಡ್ಕೋಕೆ ನನ್ಗೆ ಇಷ್ಟು ವರ್ಷ ಆಗೋಯ್ತು. ಹೆಂಗೋ ಬಾಕ್ಸಿಂಗ್ ಸ್ಟೇಜ್ ಮೇಲೆನೆ ಇದೆಯಾ ತಾನೆ, ಬಾ ಒಂದು ಮ್ಯಾಚ್ ಆಡಿ ನೋಡ್ಬಿಡೋಣ. ನನ್ ಫ್ಯಾಮಿಲಿನ ನೀನೇ ಸಾಯಿಸಿದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು, ನಿನ್ನ ನಾನು ಸೇಡ್ ತೀರ್ಸ್ಕೊಳ್ಳೋದ್ ಬೇಡವಾ ಅಂತ ಹೇಳಿ ಅವಾಗ ಅವ್ನ ಹಾಕೊಂಡ್ ಸರಿಯಾಗಿ ಹೊಡೆದಿರ್ತಾನೆ. ಹೊಡಿಯೋದು ಅಲ್ದೆ ಆ ಬಾಕ್ಸರು ನಮ್ ಹೀರೋ ಫ್ಯಾಮಿಲಿನ ಸಾಯಿಸ್ಬೇಕಾದ್ರೆ ಯಾವ ತರ ಎಲ್ಲ ಒಂದೊಂದು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ನೋ ಅದು ಪ್ರತಿಯೊಂದನ್ನ ಕೂಡ ಇವನಿಗೆ ಮಾಡ್ತಾನೆ. ಫಸ್ಟ್ ಅವ್ರ ಅಮ್ಮನ ಹೆಂಗೆ ಚೆನ್ನಾಗಿ ಹೊಡೆದು ಬಿಸಾಕ್ಬಿಟ್ಟಿರ್ತಾನೆ, ಅದೇ ತರನೇ ಇವಾಗ ಇವನ್ನ ಸರಿಯಾಗಿ ಮೂಳೆಗಳೆಲ್ಲ ಮುರಿಯೋ ತರ ಹೊಡೆದ. ಆಮೇಲೆ ಸೆಕೆಂಡ್ ಅವರ ಚಿಕ್ಕ ತಮ್ಮ ಒಬ್ಬ ಇದ್ದಲ್ವಾ ನಮ್ ಹೀರೋಗೆ, ಅವನನ್ನ ಇವನು ಸುಟ್ಟು ಸಾಯಿಸ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರನೇ ಇವನನ್ನ ಚೇರ್ ಮೇಲೆ ಕೂರಿಸಿ ಬೈಬಲ್ ಅಲ್ಲಿ ಆ ವರ್ಡಿಂಗ್ಸ್ ಎಲ್ಲ ಇತ್ತಲ್ವಾ ಅದನ್ನೆಲ್ಲ ಓದಕ್ ಕೇಳ್ಬಿಟ್ಟು ಅವ್ರನ್ನ ಸುಟ್ಟು ಸಾಯಿಸಿರೋದು. ಅವ್ರ ಅಪ್ಪನ ಯಾವ ತರ ಅವ್ನ ಕತ್ತಿಯಲ್ಲಿ ಚುಚ್ಚಿದ್ನೋ ಅದೇ ತರ ಇವನನ್ನ ಕತ್ತಿಯಲ್ಲಿ ಕೂಡ ಚುಚ್ಚಿರ್ತಾನೆ. ಸೇಡಕ್ ಸೇರ್ ತೀರ್ಸ್ಕೊಂಡಂಗೆ ಆಯ್ತು. ಇಲ್ಲಿ ನಮಗೊಂದ್ ನಿಜ ಗೊತ್ತಾಯ್ತು, ಚಿಕ್ಕ ವಯಸ್ಸಲ್ಲಿ ಆ ಚಿಕ್ಕ ಹುಡುಗ ಅಂದ್ರೆ ನಮ್ ಹೀರೋ ಚಿಕ್ಕವನಾಗಿರ್ಬೇಕಾದ್ರೆ ಅವ್ರ ಫ್ಯಾಮಿಲಿನ ಸಾಯಿಸಿದ್ದು ನಮ್ ಹೀರೋ ಅಲ್ಲ, ಈ ಬಾಕ್ಸರ್ ಅನ್ನೋ ನಿಜನ ನಮ್ಗೆ ತಿಳಿಯಪಡಿಸಿದಾರೆ ಇಲ್ಲಿ. ಆತರ ಅವನು ಆ ಚೇರಲ್ಲಿ ಕಟ್ಟಾಕ್ಬಿಟ್ಟು ಅವನ ಸುಡ್ತಾ ಇರ್ಬೇಕಾದ್ರೇನೆ ಇವ್ನಿಗೆ ಇನ್ನೊಂದ್ ವಿಷಯ ಕೂಡ ನೆನಪು ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ಅವ್ರ ತಮ್ಮ ಬಂದು ಅವ್ರ ಅಪ್ಪ ಹತ್ರ ನಿಜ ಹೇಳ್ಬೇಡ ಅಂದ್ರು, ಅಂದ್ರೆ ಫಿಶ್ ಟ್ಯಾಂಕ್ ಅಲ್ಲಿರೋ ಫಿಶ್ ಎಲ್ಲ ಸಾಯಿಸಿದಕ್ಕೆ ಹುಡುಗ ನಿಜ ಹೇಳ್ಬಿಟ್ಟಿದ್ದಾನೆ ಅಂತ ಗುಣಿ ಎಲ್ಲ ಎತ್ತಿ ಅವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ಟ್ರೈ ಮಾಡ್ದ ಅಲ್ವಾ. ಆಗ ಅವ್ರ ಅಮ್ಮನೆ ತಾನೆ ಬಂದು ಇವ್ರನ್ನ ಹೊಡೆದು ಸೈಡ್ಗೆಲ್ಲ ತಳ್ಳಿದ್ರು. ಇವ್ನ ಹತ್ರ ರೂಮ್ ಅಲ್ಲಿ ಮಲ್ಗಿರ್ಬೇಕಾದ್ರೆ ಅವ್ರ ಅಪ್ಪ ಬಂದು ಇವ್ನ ಸರಿಯಾಗಿ ಬೈತಾ ಇರ್ತಾರೆ. ಇಂತ ಮಗುಲ್ಲ ಏನಕ್ ನಮ್ ಜೊತೆ ಇಟ್ಕೊಂಡು ಅವ್ನೆಲ್ಲಾದ್ರೂ ಕರ್ಕೊಂಡೋಗಿ ಬಿಟ್ಬಿಡೋಣ, ಅವ್ನ ಸಾಯಿಸ್ಬಿಡೋಣ ಅಂತೆಲ್ಲ ಮಾತಾಡಿರ್ತಾರೆ. ಏನ್ರಿ ನೀವು, ಅವನು ಚಿಕ್ಕ ಹುಡುಗ ತಾನೆ, ಹೋಗ್ತಾ ಹೋಗ್ತಾ ಅವನೇ ಅರ್ಥ ಮಾಡ್ಕೊಂತಾನೆ ಅಂತ ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇರೋದನ್ನೆಲ್ಲ ನಮ್ ಹೀರೋ ಚಿಕ್ಕ ಹುಡುಗ ಆಗಿರೋ ಎಲ್ಲ ಕೇಳಿಸ್ಕೊಳ್ತಾನೆ ಇದ್ದ. ಇನ್ನೇನು ಇವ್ರು ಆರಾಮಾಗಿ ಹೋಗಿ ರೂಮ್ ಅಲ್ಲಿ ಮಲ್ಗಿರ್ಬೇಕಾದ್ರೆ ಅವ್ರಮ್ಮ ಅವನನ್ನ ಸಾಯಿಸ್ಬೇಕು ಅಂತ ಹೇಳಿ ತಲ್ದಿಂಬಲ್ಲ ಎತ್ಕೊ ಬಂದು ಅವ್ನ ಮುಖದ ಮೇಲೆ ಇಟ್ಬಿಟ್ಟಿದ್ರು. ಎಲ್ಲಿ ಆ ಚಿಕ್ಕ ಹುಡುಗನ್ನ ಸಾಯಿಸ್ಬಿಡ್ತಾರೋ ಅಂತ ಹೇಳಿನೇ ಬಾಕ್ಸರ್ ಒಳಗಡೆ ಬಂದು ಅವ್ರ ಅಮ್ಮನ ಹೊಡೆದು ಸೈಡ್ಗೆ ತಳ್ಳಿರ್ತಾನೆ. ಒಂದ್ ವಿದ್ದಲ್ಲಿ ಚಿಕ್ಕ ವಯಸ್ಸಲ್ಲಿರೋ ನಮ್ ಹೀರೋನ ಕಾಪಾಡೋದಕ್ಕೋಸ್ಕರನೇ ಆ ಬಾಕ್ಸರ್ ಬಂದಿರೋ ತರ ತೋರಿಸ್ತಾ ಇದಾರೆ. ಬಟ್ ಅಲ್ಲಿ ಅವ್ನು ಇನ್ನೂ ಸತ್ತಿಲ್ಲ. ಅವ್ರಮ್ಮ ಹತ್ರ ಸೈಡ್ ಅಲ್ಲಿ ಬಿದ್ದಿರ್ಬೇಕಾದ್ರೆ ಇವ್ನು ಹೋಗ್ಬಿಟ್ಟು ಅವ್ರ ಅಮ್ಮನ ನೋಡ್ತಾನೆ, ಇನ್ನೂ ಅವ್ರಮ್ಮ ಸತ್ತಿಲ್ಲ. ಅವ್ರಮ್ಮ ಹೇಳ್ತಾರೆ, ನಾನೇ ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಕಣೋ, ನೀನು ಊಟಕ್ ಮುಂಚೆ ನಿನ್ನ DNA ಟೆಸ್ಟ್ ಮಾಡಿದಾಗ ನಿನ್ನಲ್ಲಿ ಆ ಸೈಕೋಪಾತ್ ಜೀನ್ ಇದೆ ಅಂತ ಗೊತ್ತಾಯ್ತು. ಆದ್ರೆ ಧೈರ್ಯ ಮಾಡ್ಕೊಂಡು ನಿನ್ನ ಬೆಳ್ಸೋಣ ಅಂತ ಅನ್ಕೊಂಡೆ. ಇವಾಗೂ ನಾನು ನಿನ್ನ ತಪ್ಪಾಗೆ ತಿಳ್ಕೊಂಡ್ಬಿಟ್ಟೆಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆದ್ರೆ ಇನ್ಮೇಲೆ ನೀನು ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತೆಲ್ಲ ಹೇಳಿರ್ತಾರೆ. ಅವ್ರ ಹಂಗೆ ಸತ್ತೇ ಹೋದ್ರು. ಆಮೇಲೆ ಅವನು ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟಿದ್ದ. ಇವಾಗ ಅವ್ನ್ಗೆ ಎಚ್ಚರ ಆಗೋ ಟೈಮ್ ಅಲ್ಲಿ ಬೇರೆ ಯಾವ್ದೋ ಜಾಗದಲ್ಲಿದ್ದಾನೆ. ಅವ್ರ ಮನೆ ಹಂಗೆ ಫುಲ್ ಆಗಿ ಬೆಂಕಿ ಹತ್ಕೊಂಡು ಹುರಿತಾ ಇರುತ್ತೆ. ಅವಾಗ್ಲೇ ಅವ್ರ ಫ್ಯಾಮಿಲಿನ ಸಾಯಿಸಿದ್ ಇವನೇ ಅಂತ ಹೇಳಿ ಅವನ್ ಮೇಲೆ ಅಪವಾದನೆ ಹಾಕಿದ್ರು. ಮತ್ತೆ ನಿಮ್ಗೆ ಇನ್ನೊಂದ್ ವಿಷಯ ಕೂಡ ಹೇಳ್ಬೇಕು, ಅಲ್ಲಿ ಅಪ್ಪ ಅಮ್ಮ ಮತ್ತೆ ಅವ್ರ ಮಗ ಮಾತ್ರನೇ ಸತ್ತಿರೋದು, ಚಿಕ್ಕ ಹುಡುಗ ಮಾತ್ರನೇ ಸತ್ತಿರೋದು. ಬಟ್ ಇನ್ನೊಂದು ಚಿಕ್ಕ ಹುಡುಗಿ ಇದ್ಲಲ್ವಾ, ಮಾತು ಸರಿಯಾಗಿ ಬರ್ದೆ ಒಂಥರ ಯಾರೇ ಏನ್ ಹೇಳಿದ್ರೆ ಕೂಡ ಅದನ್ನ ಹಂಗೆ ರಿಪೀಟ್ ಮಾಡಿ ಹೇಳ್ತಾಳಲ್ವಾ, ಆ ಹುಡುಗಿ ಅಲ್ಲಿ ಕಾಣಿಸ್ತಾ ಇಲ್ಲ. ಆ ಹುಡುಗಿ ಏನಾಯ್ತು ಅಂತ ಕೂಡ ಗೊತ್ತಿಲ್ಲ. ಆದ್ರೆ ಆ ಸದ್ಯಕ್ಕೆ ಅವ್ರ ಫ್ಯಾಮಿಲಿನ ಸಾಯಿಸಿದ್ದು ನಮ್ ಹೀರೋನೇ ಅಂತ ಹೇಳಿ ಅವನನ್ನ
ಅವನನ್ನ ಪೊಲೀಸ್ ಸ್ಟೇಷನ್ಗೂ ಕರ್ಕೊಂಡು ಹೋದ್ರು. ಆ ಲೈ ಡಿಟೆಕ್ಟರ್ ಎಲ್ಲ ಇಟ್ಟು ಅವನನ್ನ ಟೆಸ್ಟ್ ಮಾಡಿದ್ರು. ಇಲ್ಲ ನಾನು ನನ್ನ ಫ್ಯಾಮಿಲಿನ ಸಾಯಿಸಿಲ್ಲ ಅಂತ ಹೇಳ್ದ ಅಲ್ವಾ, ಅದೆಲ್ಲ ನಿಜ ಅಂತ ಹೇಳಿ ಅವನನ್ನ ರಿಲೀಸ್ ಕೂಡ ಮಾಡ್ಬಿಟ್ರು. ಅಂದ್ರೆ ಚಿಕ್ಕ ವಯಸ್ಸಿಂದಾನು ಆ ಬಾಕ್ಸರ್ ನ ಸಾಯಿಸೋವರೆಗೂ ನಮ್ ಹೀರೋ ಯಾವ್ದೇ ತಪ್ಪು ಮಾಡಿಲ್ಲ. ಅವ್ನ್ಗೆ ಯೋಚನೆ ಇದ್ದಿದ್ದಲ್ಲ ಒಂದೇ, ನನ್ ಫ್ಯಾಮಿಲಿನ ಯಾವನ್ ಸಾಯಿಸಿದ್ನೋ ಅವನನ್ನ ಸಾಯಿಸ್ಬೇಕಂತ ಮಾತ್ರನೇ ಅವ್ನ ಮೈಂಡ್ ಅಲ್ಲಿ ಇದ್ದಿದ್ದು. ಆ ತರ ಸುಮಾರು ವರ್ಷಗಳ ಆದ್ಮೇಲೆ ಇವನು ಒಂದು ಡಿಟೆಕ್ಟಿವ್ ಅಂದ್ರೆ ಒಂದು ಪೊಲೀಸ್ ಆಫೀಸರ್ ಆದ್ಮೇಲೆನೆ ಆ ಬಾಕ್ಸರ್ ಇರೋ ಜಾಗನ ಕಂಡಿಡ್ದು ಅವನನ್ನ ಸಾಯಿಸಿದ್ದು. ಅಂದ್ರೆ ನಾನೊಂದು ಸೈಕೋ ಕಿಲ್ಲರ್ ಅಲ್ಲ ಅಂತ ನಮ್ ಹೀರೋಗ್ ಇವಾಗ ಅರ್ಥ ಆಗ್ತಿದೆ. ಅಂದ್ರೆ ರಿವೆಂಜ್ ಗೋಸ್ಕರನೇ ಫಸ್ಟ್ ವಿಕ್ಟಿಮ್ ನ ಸಾಯಿಸಿದ್ದು. ಇದುವರೆಗೂ ಅವನ್ಗೆ ಗೊತ್ತು, ಆಮೇಲೆ ಆಗಿರೋ ಕೊಲೆಗಳ ಬಗ್ಗೆ ಇನ್ನೂ ಗೊತ್ತಿಲ್ಲ. ಇರಿ ನೋಡೋಣ. ಇಲ್ಲಿ ಪೊಲೀಸ್ ಆಫೀಸರ್ ಆ ಬಾಕ್ಸರ್ ಅವ್ರ ಅಮ್ಮ ಜೊತೆ ಅವ್ರ ಮನೆಗೆ ಹೋದ್ರಲ್ವಾ, ಅವ್ನ ಟೀನೇಜ್ ಫೋಟೋಸ್ ಎಲ್ಲ ನೋಡೋದಕ್ಕೆ. ಅದ್ರಲ್ಲಿ ಸುಮಾರು ಫೋಟೋಸ್ ಇದೆ. ಅದ್ರಲ್ಲಿ ಚಿಕ್ಕ ವಯಸ್ಸಲ್ಲಿರೋ ನಮ್ ಹೀರೋ ಫೋಟೋ ಕೂಡ ಇದೆ. ಅದು ಮಾತ್ರ ಡಿಫ್ರೆಂಟ್ ಆಗಿದೆ ಅಲ್ವಾ. ಹುಡುಗ ಯಾರು ಅಂತ ಗೊತ್ತಿಲ್ವಲ್ಲ. ಈ ಹುಡುಗ ಯಾರು ಅಂತ ಕೇಳಿದಾಗ ಅದೇ ಸರ್ ಆ ಟೈಮ್ ಅಲ್ಲಿ ಒಂದು ಏರಿಯಾನಲ್ಲಿ ಒಂದೇ ಫ್ಯಾಮಿಲಿಗೆ ಸೇರಿರೋ 3 ಜನ ಸತ್ತೋದ್ರು, ಮತ್ತೆ ಆ ಚಿಕ್ಕ ಹುಡುಗಿ ಕೂಡ ಮಿಸ್ ಆಗಿದ್ರು ಅಂತ ಹೇಳಿದ್ರಲ್ವಾ. ಆ ಫ್ಯಾಮಿಲಿಗೆ ಸೇರಿರೋ ಹುಡುಗ ಸರ್. ಆಕ್ಚುಲಿ ಆ ಫ್ಯಾಮಿಲಿನ ಸಾಯಿಸಿದ್ ಇವನೇ ಅಂತ ಹೇಳಿ ಆ ಹುಡುಗನ್ನ ಪೊಲೀಸ್ ಸ್ಟೇಷನ್ಗೆಲ್ಲ ಕರ್ಕೊಂಡೋಗಿದ್ರು. ಆ ಘಟನೆ ನಡೆದಿದ್ದ ಟೈಮ್ ಅಲ್ಲಿ ನನ್ ಮಗ ಯಾವ್ದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸರ್. ಇನ್ನು ಹೇಳ್ಬೇಕಂದ್ರೆ ಘಟನೆ ಆಗಿದ್ 2 ದಿನಕ್ಕೆ ಏನಾಯ್ತಂತಾನೆ ಗೊತ್ತಿಲ್ಲ, ರೂಮ್ ಅಲ್ಲಿ ಕುತ್ಕೊಂಡು ಓ ಅಂತ ಅಳ್ತಾ ಇದ್ದ. ಆಕ್ಚುಲಿ ಹೆಡ್ ಅಂಟಾರೆ ಸರ್ ನನ್ ಮಗಳನ್ನ ಸಾಯಿಸ್ಬಿಟ್ಟಿದ್ದು. ಅವಾಗ ಅವ್ರ ತಂಗಿ ಸತ್ತಿದ್ ಬೇಜಾರಲ್ಲಿ ಅವ್ನ ಇಷ್ಟ ಹತ್ತಿದ್ದ. ಅದಾದ್ಮೇಲೆ ಆ ಫ್ಯಾಮಿಲಿಗೆ ಸೇರಿರೋ 3 ಜನ ಸತ್ರಲ್ಲ, ಅದಾಗಿದ್ 2 ದಿನಕ್ಕೆ ಸರ್ ಇವ್ನು ಇಷ್ಟೊಂದು ಹತ್ತಿದ್ದು ಅಂತ ಹೇಳ್ತಾರೆ. ಆಮೇಲೆ ಮಾರನೇ ದಿನ ಅವ್ನ್ ಬಟ್ಟೆ ಎಲ್ಲ ಒಗಿಬೇಕು ಅಂತ ನಾನು ಅವ್ನ್ ಬಟ್ಟೆನಲ್ಲೇ ಎತ್ತಾಕ್ದಾಗ ಅವ್ನ್ ಪ್ಯಾಂಟ್ ಅಲ್ಲಿ ನಂಗೊಂದು ಟೋಲ್ದು ಟಿಕೆಟ್ ಸಿಕ್ತು ಸರ್. ಅದೇ ನಾನು ಹೇಳದ್ನಲ್ಲ ಏರಿಯಾನಲ್ಲಿ ಕೊಲೆ ಆಗಿತ್ತು ಅಂತ. ಆ ಏರಿಯಾಕ್ ಹೋಗೋ ಒಂದು ಟಿಕೆಟ್, ಟೋಲ್ ಟಿಕೆಟ್ ಸರ್. ಆ ದಾರಿಯಲ್ಲಿ ಹೋಗೋ ಟೋಲ್ ಟಿಕೆಟ್ ಅದು. ಅದೇನಕ್ಕೆ ಅವನ ಹತ್ರ ಬಂತು ಅಂತ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಇಲ್ಲಿ ನಮ್ಮ ಪೊಲೀಸ್ ಆಫೀಸರ್ಗೆ ಅರ್ಥ ಆಗೋ ವಿಷಯ ಏನಂದ್ರೆ ಈ ಚಿಕ್ಕ ಹುಡುಗನ ಫೋಟೋ ಮೋಸ್ಟ್ಲಿ ಹೊಸ ಡಾಕ್ಟರ್ ಇರ್ಬೋದಾ ಅಂತ. ಯಾಕಂದ್ರೆ ಹೊಸ ಡಾಕ್ಟರ್ ಕೂಡ ಆ ಟೈಮ್ ಅಲ್ಲಿ ಅವ್ನು ಸ್ಕೂಲ್ ಓದ್ಬೇಕಾದ್ರೆ ಇದೇ ಏರಿಯಾನಲ್ಲೇ ಇದ್ದ. ಸೊ ಅವನ ಮೇಲೆ ಡೌಟ್ ಬರುತ್ತೆ. ಇನ್ನೊಂದ್ ಕಡೆ ರಿಪೋರ್ಟರ್ ಹುಡುಗಿನ ತೋರಿಸ್ತಾರೆ. ಈಗ ಸದ್ಯಕ್ಕೆ ಅವ್ರ ಮಗುನ ನೋಡ್ಕೊಳ್ತಾ ಇರೋದು ಹೊಸ ಡಾಕ್ಟರ್ ಅವ್ರ ಅಮ್ಮನೇ ತಾನೆ. ಅವರು ಮನೇಲಿ ಇರ್ತಾರೆ. ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಅನ್ಕೊಳ್ದೆ ಈ ಕೇಸ್ ರಿಪೋರ್ಟ್ಸ್ ಅಂದ್ರೆ ಹೊಸ ಡಾಕ್ಟರ್ಗೆ ಸಂಬಂಧಪಟ್ಟಿರೋ ಕೇಸ್ ರಿಪೋರ್ಟ್ಸ್ ಎಲ್ಲ ಕೆಳಗಡೆ ಬೀಳುತ್ತೆ. ಅದ್ರಲ್ಲಿ ಆ ಫಸ್ಟ್ ವಿಕ್ಟಿಮ್ ಬಾಕ್ಸರ್ ಅಂತ ಹೇಳಿದ್ವಲ್ಲ ಅವನ ಫೋಟೋ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಲೇಡಿಗೆ ಶಾಕ್ ಆಯ್ತು. ಯಾಕಂದ್ರೆ ಆಲ್ರೆಡಿ ನೋಡಿರ್ತೀವಿ ಇವರು ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ, ಅಂದ್ರೆ ಹೊಸ ಡಾಕ್ಟರ್ ಅವ್ರ ಅಮ್ಮ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಒಂದಿನ ಒಂದು ರೋಡ್ ಅಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಅಂದ್ರೆ ಆ ಟೈಮ್ ಅಲ್ಲಿ ಇರೋ ಒಬ್ಬ ಸೈಕೋ ಕಿಲ್ಲರ್ ಅವ್ರನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಾಗ ಆ ಬ್ಲಾಕ್ ಕಲರ್ ಡ್ರೆಸ್ ಎಲ್ಲ ಹಾಕೊಂಡ್ ಬಂದಿರೋನ್ ಯಾರೋ ಆಪಲ್ ಕಟ್ ಮಾಡ್ತಾರೋ ನಾವು ಹೊಡೆದು ಈ ಲೇಡಿನ ಕೂಡ ಕಾಪಾಡಿರ್ತಾನಲ್ವಾ. ಆ ಮಗುನ ಆರೋಗ್ಯವಾಗಿ ಎತ್ತಿ ಹೊತ್ತು ಬೆಳೆಸಿ ಅಂತ ಹೇಳಿರ್ತಾರಲ್ವಾ, ಅವನೇ ಆ ಬಾಕ್ಸರ್ ಹುಡುಗ. ಇವಾಗ ವಿಕ್ಟಿಮ್ಸ್ ಫೋಟೋನೆಲ್ಲ ನೋಡಿದಾಗ ಇವ್ರಿಗೆ ಲೈಟ್ ಆಗಿ ಶಾಕ್ ಆಗುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಗೆ ತಲೆ ಕಿತ್ಕೊಂತಾ ಇದ್ದಾನೆ. ಯಾಕಂದ್ರೆ ಆ ಬಾಕ್ಸರ್ ಬಂದು ಇವ್ರ ಫ್ಯಾಮಿಲಿನ ಸಾಯಿಸಿದ್ದು ನಮ್ ಹೀರೋ ಕಣ್ಣಾರೆ ನೋಡ್ದ. ಬಟ್ ಏನಕ್ ಸಾಯಿಸ್ದ ರೀಸನ್ ಕೇಳದೆ ಬಿಟ್ಬಿಟ್ನೆ. ಹಂಗ್ ಸಾಯಿಸೋಂಗಿದ್ರೆ ನನ್ನ ಕೂಡ ಸೇರಿಸಿ ಸಾಯಿಸಿರ್ಬೇಕಲ್ಲ, ಫ್ಯಾಮಿಲಿಗೆ ಸಂಬಂಧಪಟ್ಟಿರೋನೆ ತಾನೆ ನಾನು, ನನ್ನ ಮಾತ್ರ ಯಾಕೆ ಬಿಟ್ಟ ಅದು ನಮ್ ಹೀರೋಗೆ ಅರ್ಥ ಆಗ್ತಾ ಇಲ್ಲ. ಅವನ ಸಾಯಿಸಕ್ ಮುಂಚೆನೆ ಅವನ ರೀಸನ್ ತಿಳ್ಕೊಂಡು ಅವನಾದ್ರೂ ಸಾಯಿಸದ್ನ ಅದು ಇಲ್ವೇ ಅಂತ ಹೇಳಿ ಪಾಪ ಫೀಲ್ ಆಗ್ತಿದ್ದಾನೆ. ಇಷ್ಟೊತ್ತು ಅವ್ನಿಗೆ ನೆನಪ್ ಬಂದಿದ್ದೆಲ್ಲಾನು ಅವರ ಓಲ್ಡ್ ಮನೇಲಿ ಇರ್ಬೇಕಾದ್ರೆ ತಾನೆ. ಈಗ ಅದನ್ನ ಮುಗಿಸ್ಕೊಂಡು ಅವ್ನು ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಪಕ್ಕದ ಮನೆ ಲೇಡಿ ನಮ್ ಪೊಲೀಸ್ ಆಫೀಸರ್ ಸಾರಿ ನಮ್ ಹೀರೋನ ನೋಡಿದ ತಕ್ಷಣ ಮಾತಾಡಿಸ್ತಾರೆ. ಸರ್ ನೀವ್ ತಾನೆ ಸರ್ ಆ ಹೊಸ ಡಾಕ್ಟರ್ ಒಂದು ಸೈಕೋ ಕಿಲ್ಲರ್ ಅಂತ ಹೇಳಿ ಕಂಡಿಡಿದು ಅವನನ್ನ ಸಾಯಿಸಿದ್ದು. ಐ ಆಮ್ ವೆರಿ ಹ್ಯಾಪಿ ಸರ್, ನಿಮ್ಮನ್ನ ನೋಡಕ್ ಇವಾಗ ನನ್ಗೆ ಅವಕಾಶ ಸಿಕ್ತು ಅಂತೆಲ್ಲ ಹೇಳ್ತಾರೆ. ಏನ್ ಸರ್ ನೀವ್ ಈ ಕಡೆ ಅಂದಾಗ ಏನಿಲ್ಲ ಹೀಗೆ ಬಂದಿದ್ದೆ ಅಂದಾಗ, ಓ ಆ ಟೈಮ್ ಅಲ್ಲಿ ಹೊಸ ಡಾಕ್ಟರ್ ಈ ಜಾಗಕ್ಕೆ ಬಂದೋಗಿದ್ದಾನೆ ಅಂತ ಕಂಡಿಡಿದ್ರ, ಅದ್ರ ಬಗ್ಗೆ ಬಂದಿದ್ರ ಅಂತ ಹೊಸ ವಿಷಯನ ಹೇಳ್ತಾರೆ. ಏನು ಆ ಟೈಮ್ ಅಲ್ಲಿ ಹೊಸ ಡಾಕ್ಟರ್ ಇಲ್ಲಿಗ್ ಬಂದೋಗಿದ್ನ, ಏನ್ ನಡೀತಾ ಇದೆ ಅಂತ ಕೇಳಿದಾಗ, ಹೌದು ಸರ್ ನೀವ್ ಅವನನ್ನ ಹಿಡಿದ್ರಲ್ಲ ಅಂದ್ರೆ ಪೊಲೀಸ್ ಆಫೀಸರ್ ಅವನ್ನ ಶೂಟ್ ಮಾಡಿದ್ರಲ್ಲ ಅದು ನೈಟ್, ಆದ್ರೆ ಅವತ್ತು ಬೆಳಿಗ್ಗೆ ಆ ಹೊಸ ಡಾಕ್ಟರ್ ಈ ಜಾಗಕ್ಕೆ ಬಂದಿದ್ದ. ತುಂಬಾ ಹೊತ್ತು ಮನೆ ಹತ್ರ ನಿಂತ್ಕೊಂಡು ಮನೆ ಕಡೆನೇ ನೋಡ್ತಾ ಇದ್ದ. ನಾನು ಸ್ವಲ್ಪ ಹೊತ್ತು ಗಮನಿಸಿದೆ. ಆಮೇಲೆ ನಾನು ಕೇಳಿದೆ, ಈ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋನೇನಪ್ಪ ನೀನು, ನಿಮ್ ಫ್ಯಾಮಿಲಿ ಮೆಂಬರ್ಸ್ ನೆಲ್ಲ ಸಾಯಿಸಿದ್ಮೇಲೆ ನೀನೆಲ್ಲ ಹೊರಟೋದೆ ಅಲ್ವಾ, ಆ ಹುಡುಗನೇನ ನೀನು ಅಂತ ಮಾತಾಡಿಸಿದೆ. ಅದಕ್ಕ ಹುಡುಗ ಇಲ್ಲ ಅದು ನಾನಲ್ಲ ಅಂತ ಹೇಳಿ ಸ್ವಲ್ಪ ದೂರ ಹೋದ. ಮತ್ತೆ ರಿಟರ್ನ್ ಬಂದು ಆ ಚಿಕ್ಕ ಹುಡುಗಿ ಬಗ್ಗೆ ಕೇಳ್ದಪ್ಪ. ಆ ಫ್ಯಾಮಿಲಿ ಒಂದ್ ಚಿಕ್ಕ ಹುಡುಗಿ ಕೂಡ ಇದ್ಲಲ್ಲ, ಹುಡುಗಿ ಮಿಸ್ಸಿಂಗ್ ಆಗಿದ್ಲಲ್ಲ, ಆ ಹುಡುಗಿ ಬಗ್ಗೆ ಕೇಳ್ದ. ನನಗ್ ಗೊತ್ತಿಲ್ಲ ಅಂತ ಹೇಳ್ದ. ಆಮೇಲೆ ಅವನು ಹೊರಟೋದ ಅಂತ ಹೇಳ್ತಾರೆ. ಇವಾಗ ನಮ್ ಹೀರೋಗೆ ಸ್ಟ್ರೈಕ್ ಆಗುತ್ತೆ. ಹೌದಲ್ವಾ ನನ್ಗೊಂದ್ ತಂಗಿ ಇದ್ಲಲ್ವಾ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ವೇ. ಸರಿ ಆ ಹುಡುಗಿ ಎಲ್ಲಾದ್ರೂ ಹೋದ್ಲು, ನಿಮ್ಗೇನಾದ್ರೂ ಗೊತ್ತಾಯ್ತಾ ಅಂದ್ರೆ ಡೆಡ್ ಬಾಡೀಸ್ ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ಹುಡುಗಿ ಏನಾದ್ರು ಇಲ್ಲಿ ಕಾಣಿಸ್ಕೊಂಡಿದ್ಲ ಅಂದಾಗ, ಇಲ್ಲಪ್ಪ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿದ್ರು. ಹಂಗಾದ್ರೆ ಇದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ಸಿಗುತ್ತಾ, ಆ ಟೈಮ್ ಅಲ್ಲಿ ಆಗಿರೋ ಕೊಲೆಗಳ ಬಗ್ಗೆ ಎತ್ತಿದ್ರೆ ಸಿಗುತ್ತಾ ಅಂತ ಅವನು ಪೊಲೀಸ್ ಸ್ಟೇಷನ್ ಕಡೆ ಬರ್ತಿದ್ದಾನೆ. ಅವನ್ ಬದಲ್ ವಿಚಾರಣೆ ಮಾಡೋ ಟೈಮ್ಗೆ ಇಲ್ಲಿ ನಮ್ ಪೊಲೀಸ್ ಆಫೀಸರ್ ಆ ಹೊಸ ಡಾಕ್ಟರ್ ಓದಿದ್ದಲ್ಲ ಒಂದು ಸ್ಕೂಲು, ಅಲ್ಲಿಗೆ ಹೋಗ್ಬಿಟ್ಟು ನಮ್ ಹೀರೋ ಫೋಟೋನ ತೋರಿಸ್ಬಿಟ್ಟು ಈ ಹುಡುಗನೇನ ಹೊಸ ಡಾಕ್ಟರು, ಇವನೇನಾ ಸೈಕೋ ಅಂತ ತೋರಿಸಿದ್ರೆ, ಸರ್ ಇವರ ಹೊಸ ಡಾಕ್ಟರ್ ಅಲ್ಲ ಸರ್, ಬಟ್ ಈ ಹುಡುಗ ಒಂದು ಸೈಕೋ ಹುಡುಗನೇ, ಸರಿಯಾದ ಮೆಂಟಲ್ ಹುಡುಗ ಸರ್ ಅವನು ಅಂತ ಹೇಳಿ ಆ ಫೋಟೋ ಬಗ್ಗೆ ಇರೋ ಸ್ಟೋರಿನ ಹೇಳ್ತಾ ಇದಾರೆ. ಅಂದ್ರೆ ನಮ್ ಹೀರೋ ಸ್ಟೋರಿನ ಹೇಳ್ತಿದ್ದಾರೆ. ಅಂದ್ರೆ ಆ ಟೈಮಲ್ಲಿ ನಮ್ ಹೀರೋ ಕೂಡ ಅದೇ ಸ್ಕೂಲ್ ಅಲ್ಲೇ ಓದಿದ್ನೇನೋ. ಈಗ ಸಿಕ್ಕಿರೋ ಡೀಟೇಲ್ಸ್ ನ ತಗೊಂಡು ಪೊಲೀಸ್ ಆಫೀಸರ್ ಕೂಡ ಪೊಲೀಸ್ ಸ್ಟೇಷನ್ ಗೆ ಬಂದ್ರು. ಇಲ್ಲಿ ನಮ್ ಹೀರೋ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ದೊಡ್ಡದಾಗಿ ಏನೋ ಸಿಗ್ಲಿಲ್ಲಪ್ಪ, ಹುಡುಗಿ ಎಲ್ಲೋದ್ಲೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ನಮ್ ಪೊಲೀಸ್ ಆಫೀಸರ್ ಬಂದು ಕೇಳ್ತಾರೆ, ಏನೋ ಮಾಡ್ತಾ ಇದೀಯಾ ನೀನ್ ಇಲ್ಲಿ ಅಂದಾಗ, ಏನಿಲ್ಲ ಸರ್ ಏನೋ ಒಂದು ವಿಚಾರಣೆ ಮಾಡಕ್ಕೆ ಅಂತ ಬಂದೆ, ನೀವೇನ್ ಇಲ್ಲಿ ಅಂದಾಗ, ನಾನು ಅದಾದ್ಮೇಲೆ ಹೇಳ್ತೀನಿ ಇರು ಫಸ್ಟ್ ಅವ್ರ ಹತ್ರ ಮಾತಾಡ್ಕೊ ಬರ್ತೀನಿ ಅಂತ ಅವ್ರ ಹತ್ರ ಒಂದು ಆಫೀಸರ್ ಹತ್ರ ಹೋಗ್ತಾರೆ. ಆ ಟೈಮ್ ಅಲ್ಲಿ ಆ ಕೊಲೆ ಕೇಸ್ ನ ಅಂದ್ರೆ
ಅಂದ್ರೆ ನಮ್ ಹೀರೋ ಅವ್ರ ಫ್ಯಾಮಿಲಿ ಕೊಲೆ ಕೇಸ್ ನ ಹ್ಯಾಂಡಲ್ ಮಾಡಿದ್ದು ಇವ್ರೆ. ಸೊ ಅವ್ರ ಹತ್ರ ಆ ಬಾಕ್ಸರ್ದು ಫೋಟೋ, ಫಸ್ಟ್ ವಿಕ್ಟಿಮ್ದು ಆ ಫೋಟೋನ ಮತ್ತೆ ನಮ್ಮ ಹೀರೋದು ಚಿಕ್ಕ ವಯಸ್ಸು ಫೋಟೋನ ತೋರಿಸ್ಬಿಟ್ಟು ಆ ಕೊಲೆನಲ್ಲಿ ಇವರಿಬ್ರು ಏನಾದ್ರು ಸಂಬಂಧ ಪಟ್ಟಿದ್ರ ಹೆಂಗೆ ಅಂತ ತೋರಿಸ್ತಾರೆ. ಅದ್ರಲ್ಲಿ ನಮ್ ಹೀರೋಗೆ ಅವ್ನ್ ಚಿಕ್ಕ ವಯಸ್ಸು ಫೋಟೋನ ನೋಡ್ಕೊಂಡು ಶಾಕ್ ಆಗೋಯ್ತು. ಈ ಅಪ್ಪ ಇದನ್ನ ಎಲ್ಲಿಂದ ಕಂಡಿಡ್ಕೊಂಡ್ ಬಂದ, ಅದು ನಾನೆಂತ ಗೊತ್ತಾದ್ರೆ ನಾನು ಅರ್ಥ ಮಾಡ್ಕೊಳಕ್ ಮುಂಚೆ ನಾನು ಹಿಡಿದು ಜೈಲಲ್ಲಿ ಹಾಕ್ಬಿಡ್ತಾನೆ ಅಂತ ಟೆನ್ಷನ್ ಅಲ್ಲಿ ನಿಂತಿರ್ತಾನೆ. ಅವಾಗ ಎದುರುಗಡೆ ಇರೋ ಸರ್ ಹೇಳ್ತಾರೆ, ಹೌದು ಸರ್, ಈ ಚಿಕ್ಕ ಹುಡುಗ ಸಂಬಂಧ ಪಟ್ಟಿದ್ದಾನೆ. ಫಸ್ಟ್ ಆಫ್ ಆಲ್ ಈ ಚಿಕ್ಕ ಹುಡುಗ ಅವ್ರ ಫ್ಯಾಮಿಲಿನೇ, ಅದು ಅವ್ರ ಫ್ಯಾಮಿಲಿನ ಸಾಯಿಸಿದ್ ಇವನೇ ಅಂತ ಹೇಳಿ ನಾವು ಜೈಲ್ಗೆ ಪೊಲೀಸ್ ಸ್ಟೇಷನ್ ಗೆಲ್ಲ ಕೂಡ ಕರ್ಕೊಂಡ್ ಬಂದ್ವಿ. ಬಟ್ ಲೈಟ್ ಡಿಟೆಕ್ಟರ್ ಅಲ್ಲಿ ಅದು ಹುಡುಗ ಅಲ್ಲ ಅಂತ ಗೊತ್ತಾಯ್ತು. ಸೊ ನಾವ್ ರಿಲೀಸ್ ಮಾಡ್ಬಿಟ್ರಿ ಅಂತ ಹೇಳ್ತಾರೆ. ಮತ್ತೆ ಬಾಕ್ಸರ್ ಫೋಟೋ ತೋರಿಸ್ಬಿಟ್ಟು ಕೇಳಿದಾಗ ಈ ಹುಡುಗನ ಮೇಲೆ ಕೂಡ ನನ್ಗೆ ಒಂದ್ಸತಿ ಡೌಟ್ ಬಂದಿತ್ತು ಸರ್. ಆ ಹುಡುಗ ಕೂಡ ಏರಿಯಾಗೆ ಆ ಕೊಲೆ ನಡೆದಿದ್ದ ಟೈಮಲ್ಲಿ ಬಂದೋಗಿದ್ದ ಅಂತ ಗೊತ್ತಾಯ್ತು. ಅವ್ರ ಮನೆಗೆಲ್ಲ ಹೋಗಿ ಕೂಡ ನಾನು ವಿಚಾರಣೆ ಮಾಡ್ಕೊಂಡ್ ಬಂದೆ. ಅದನ್ನ ಆ ಟೈಮಲ್ಲಿ ನಾನು ರಿಪೋರ್ಟ್ ಕೂಡ ಬರ್ದಿರ್ತೀನಿ, ಹಿರಿಯ ರಿಪೋರ್ಟ್ ಎತ್ಕೊಡ್ತೀನಿ ಅಂತ ಸಿಸ್ಟಮ್ ಅಲ್ಲೆಲ್ಲ ಚೆಕ್ ಮಾಡಿ ನೋಡಿದ್ರೆ ಇಲ್ಲಿ ಇನ್ನೊಂದು ಶಾಕ್. ಯಾಕಂದ್ರೆ ಆ ಟೈಮಲ್ಲಿ ಆ ಕೇಸ್ಗೆ ಸಂಬಂಧಪಟ್ಟಿರೋ ಎಲ್ಲಾ ಡೀಟೇಲ್ಸ್, ಯಾರನ್ನೆಲ್ಲ ವಿಚಾರಣೆ ಮಾಡಿದ್ರು ಅದನ್ನೆಲ್ಲ ಬರ್ದಿಟ್ಟಿರ್ತಾರೆ ತಾನೆ. ಅದ್ರಲ್ಲಿ ಈ ಬಾಕ್ಸರ್ ಹುಡುಗನ್ ಡೀಟೇಲ್ಸ್ ಮಾತ್ರ ಇಲ್ಲ, ಯಾರೋ ಬೇಕಂತ ಅದನ್ನ ಮಾತ್ರ ಡಿಲೀಟ್ ಮಾಡಿದ್ದಾರೆ. ಸರಿ, ಅದು ಹೋದ್ರೆ ಹೋಗ್ಲಿ ಇರಿ. ಈ ಚಿಕ್ಕ ಹುಡುಗ ಆ ಟೈಮಲ್ಲಿ ಈ ಹುಡುಗ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಬಿಟ್ಬಿಟ್ವಲ್ವಾ, ಈ ಹುಡುಗನಿಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಏನಾದ್ರು ಸಿಗುತ್ತಾ ಅಂತ ಆ ಟೈಮಲ್ಲಿ ಅವ್ರ ಐಡಿ ಕಾರ್ಡ್ ಇರುತ್ತಲ್ಲ. ಇವಾಗ ನಮ್ಮ ಊರಲ್ಲಿ ಮಕ್ಕಳು ಹುಟ್ಟಿದ್ರೆ ಅವ್ರಿಗೆ ಆಧಾರ್ ನಂಬರ್ ಜನರೇಟ್ ಮಾಡ್ತೀವಲ್ಲ, ಆ ತರ ಅಲ್ಲಿ ಕೂಡ ಒಂದು ಐಡಿ ನಂಬರ್ ನ ಜನರೇಟ್ ಮಾಡಿರ್ತಾರೆ. ಐಡಿ ನಂಬರ್ ಹಾಕಿದ್ರೆ ಐಡಿ ನಂಬರ್ ಡಸಂಟ್ ಎಕ್ಸಿಸ್ಟ್ ಅಂತ ಬರ್ತಿದೆ. ಇವಾಗ ಒಬ್ಬರಿಗೆ ಆಧಾರ್ ನಂಬರ್ ಇದೆ ಅಂತಂದ್ರೆ ಅವರು ತೀರೋದ್ರೆ ಆಧಾರ್ ನಂಬರ್ ಕ್ಯಾನ್ಸಲ್ ಆಗುತ್ತೆ, ಅಥವಾ ಅವರು ಫಾರಿನ್ ಕಂಟ್ರಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ರೆ ಇಲ್ಲಿ ಅವ್ರ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಆ ತರ ತಾನೆ. ಅದೇ ತರ ಇವಾಗ ಇಲ್ಲಿ ಒಂದು ಕ್ಯಾನ್ಸಲ್ ಆಗಿರೋದು. ಇದು ನಮ್ ಹೀರೋಗೆ ಕೂಡ ಡೌಟ್. ಯಾಕಂದ್ರೆ ಇವನು ಅವ್ರ ಚಿಕ್ಕಮ್ಮ ಅವ್ರ ಹತ್ರ ಹೋದಾಗ ಅವ್ರ ಚಿಕ್ಕಮ್ಮ ಬಂದು ಇವ್ನಿಗೆ ಹೆಸರು ಚೇಂಜ್ ಮಾಡೋದಂದ್ರೆ ಐಡಿನೂ ಚೇಂಜ್ ಮಾಡಿರ್ತಾರೆ. ಇವಾಗ ಇವ್ನಿಗೆ ಓಲ್ಡ್ ಐಡಿ ಗೊತ್ತಾದ್ರೆ ತಾನೆ ಇವನ ಒಂದು ಐಡೆಂಟಿಫಿಕೇಶನ್ ಯಾರಿಗೂ ಗೊತ್ತಾಗೋದು. ಹಂಗಾದ್ರೆ ನನ್ನ ಕಂಪ್ಲೀಟ್ ಐಡೆಂಟಿಟಿನೇ ಚೇಂಜ್ ಮಾಡಿದ್ದಾರೆ ಅಂತಂದ್ರೆ ಯಾರು ಇರ್ಬೋದು ಅಂತ ಇವನಿಗೆ ಅರ್ಥ ಆಗ್ತಾ ಇಲ್ಲ. ಮೀನ್ಸ್ ಏನಕ್ ಮಾಡಿದ್ರು ಅಂತ ಇವನಿಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಪೊಲೀಸ್ ಆಫೀಸರ್ ಹೇಳ್ತಾರೆ, ಸರಿ ಆ ಕತೆನ ಕಡೆ ಬಿಡಪ್ಪ, ನೀನೇನಿಲ್ಲಿ ಏನಕ್ಕೆ ಇಲ್ಲಿ ಬಂದೆ ಅಂದಾಗ ಏನಾದ್ರು ಒಂದು ಹೇಳಬೇಕಲ್ಲ ಏನ್ ಪೊಲೀಸ್ ಆಫೀಸರ್ ಹತ್ರ. ಏನಿಲ್ಲ ಸರ್, ಅದೇ ನನ್ನ ಫಸ್ಟ್ ಫ್ರೆಂಡ್ ಸತ್ತೋದ ಅಲ್ವಾ, ಅದ್ರಲ್ಲಿ ಬೇರೆ ಅವನ ಯಾರೋ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಆ ಹೊಸ ಡಾಕ್ಟರ್ಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಏನಾದ್ರು ಸಿಗುತ್ತಾ ಅಂತ ಹುಡ್ಕೊಂಡು ಅವ್ನು ಓದ್ತಾ ಇದ್ದ ಚಿಕ್ಕ ವಯಸ್ಸು ಸ್ಕೂಲ್ಗೆ ಹೋದೆ ಸರ್. ಅದ್ರ ಬಗ್ಗೆನೇ ವಿಚಾರಣೆ ಮಾಡ್ತಾ ಇದ್ದೆ ನಾನು, ಇನ್ನೇನಿಲ್ಲ ಅಂತ ಹೇಳ್ತಾರೆ. ಸರಿ, ನೀವೇಂದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ, ಇನ್ನೇನಪ್ಪ ಯೋಚನೆ ಮಾಡೋದು, ಆ ಬಾಕ್ಸರ್ ಹುಡುಗ ಇದಾನಲ್ವಾ, ಅದೇ ಹೊಸ ಡಾಕ್ಟರ್ ಸಾಯಿಸಿರೋ ಫಸ್ಟ್ ವಿಕ್ಟಿಮ್ ಅನ್ಕೊಳ್ದೆ ಹುಡುಗನ್ ಫೋಟೋ ನನ್ ಕೈಗೆ ಸಿಕ್ತು. ಅವ್ನ್ ಕೈ ಮೇಲೆ ಒಂದು ಟ್ಯಾಟೋ ಹಾಕೊಂಡಿದ್ದ, OEXZ ಅಂತ ಏನೋ ಹಾಕೊಂಡಿದ್ದ. ಇದೇ ಟ್ಯಾಟೋ ಹಾಕೊಂಡಿರೋನೆ ನನ್ ತಲೆ ಮೇಲೆ ಅವತ್ತು ಹೊಡೆದಿದ್ದು. ಅಂದ್ರೆ ಅವತ್ತು ನೈಟ್ ನನ್ ಕಾರಲ್ಲಿ ಹೋಗ್ಬೇಕಾದ್ರೆ ಹೊಡೆದಿದ್ದು. ಪ್ಲಸ್ ಪೊಲೀಸ್ ಸ್ಟೇಷನ್ ಗೆ ಬಂದು ನಮ್ ಪೊಲೀಸ್ ಅವ್ರ ಹತ್ರನೇ ಒಂದು ರಿಪೋರ್ಟ್ ನ ಕೂಡ ತಗೊಂಡು ನೋಡ್ಬಿಟ್ಟು ಮತ್ತೆ ರಿಟರ್ನ್ ಕೊಟ್ಬಿಟ್ಟು ಹೋಗಿದ್ದಾನೆ. ಅಂದ್ರೆ ಅವ್ನ್ ಕೈ ಮೇಲೆ ಕೂಡ ಅದೇ ತರ ಟ್ಯಾಟೋ ಮಾರ್ಕ್ ಇತ್ತಲ್ವಾ. ನನ್ಗೆ ಡೌಟ್ ಬಂದು ಆ ಬಾಕ್ಸರ್ದು ಫೋಟೋ ತಗೊಂಡು ಅವ್ರ ಮನೆಗೆ ಹೋಗಿ ಅವನ ಬೇರೆ ಫೋಟೋಸ್ ಎಲ್ಲ ಚೆಕ್ ಮಾಡದ್ನಪ್ಪ. ಅದ್ರಲ್ಲಿ ಈ ಚಿಕ್ಕ ಹುಡುಗನ್ ಫೋಟೋ ಕೂಡ ಇತ್ತು. ಅವ್ರ ಅಮ್ಮ ಹತ್ರ ಕೇಳಿದಾಗ ಅವ್ರು ಈ ತರ ಯಾರೋ ಕೊಲೆ ಮಾಡಿದ್ರು, ಅವ್ರ 3 ಜನ ಅವ್ರ ಫ್ಯಾಮಿಲಿಯಲ್ಲಿ 3 ಜನ ಕೊಲೆ ಮಾಡ್ಬಿಟ್ಟಿದ್ರು ಅಂತ ಹೇಳಿ ಕೊಟ್ರು. ನಾನ್ ಇದೇ ಮೋಸ್ಟ್ಲಿ ಆ ಹೊಸ ಡಾಕ್ಟರ್ ಇರ್ಬೋದೇನೋ, ಅವನೇ ದೊಡ್ಡವನಾಗಿ ಬೆಳೆದು, ಅಂದ್ರೆ ಆ ಟೈಮಲ್ಲಿ ಅವ್ನು ಅದೇ ಏರಿಯಾನಲ್ಲಿ ಇದ್ದ ಅಲ್ವಪ್ಪ. ಸೊ ಅವ್ರ ಫ್ಯಾಮಿಲಿನ ಸಾಯಿಸಿದ್ದು ಇದಕ್ಕೆ ಇವನೇನಾದ್ರೂ ಹುಡ್ಕೊಂಡೋಗಿ ಸಾಯಿಸಿದ್ನ ಏನೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಯಾವ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ, ಯಾವ ಆಂಗಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಅನ್ನೋದನ್ನ ನೀಟಾಗಿ ನಮ್ ಹೀರೋಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ರು. ಇವಾಗ ನಮ್ ಹೀರೋ ರಿಟರ್ನ್ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ನಿಗೆ ಚಿಕ್ಕ ವಯಸ್ಸಲ್ಲಿ ಅವ್ರಮ್ಮ ಹೇಳಿರೋ ಮಾತುಗಳೇ ನೆನಪು ಬರ್ತಾ ಇರುತ್ತೆ. ಅವ್ರಮ್ಮ ಸಾಯೋದಕ್ಕೂ ಮುಂಚೆ ಹೇಳಿದಾರಲ್ವಾ, ಹಾಸ್ಪಿಟ್ಲಿಗೆ ನಾನ್ ಚೆಕ್ಅಪ್ಗೆ ಅಂತ ಹೋದಾಗ ನಿಂತರನೆ ಸೈಕೋಜಿನ್ ಇರೋ ಇನ್ನೊಂದ್ ಮಗು ಕೂಡ ಬೆಳೀತಾ ಇದೆ ಅಂತ ಹೇಳಿದ್ರಲ್ವಾ. ಯಾರಿರ್ಬೋದು ಅಂತ ಅವಾಗ ಟಕ್ಕಂತ ಇವ್ರಿಗೆ ಓಲ್ಡ್ ಡಾಕ್ಟರ್ ಸ್ಟ್ರೈಕ್ ಆಗ್ತಾರೆ. ಯಾಕಂದ್ರೆ ಓಲ್ಡ್ ಡಾಕ್ಟರ್ ಕೂಡ ಆ ಹೊಸ ಡಾಕ್ಟರ್ ಮೈಯಲ್ಲಿ ಇದ್ದಿದ್ ಕೂಡ ಒಂದು ಸೈಕೋಪಾತ್ ಜೀನೆ ಅಂತ ಹೇಳಿದ್ರಲ್ವಾ. ಅಂದ್ರೆ ಅವಾಗ ಹೆಡ್ ಅಂಟರ್ ಅವ್ರ ವೈಫ್ ನ, ಅಂದ್ರೆ ಹೊಸ ಡಾಕ್ಟರ್ ಅವ್ರ ಅಮ್ಮನ ಟೆಸ್ಟ್ ಮಾಡಿದ್ ಇವ್ರೆ ಅಲ್ವಾ. ಇನ್ನ ನಾನ್ ಕೂಡ ಒಂದು ಸೈಕೋಪಾತೆ ಅಂತ ಹೇಳಿ ನಮ್ಮ ಅಮ್ಮನ ಕೂಡ ಅವನೇ ತಾನೇ ಟೆಸ್ಟ್ ಮಾಡಿರ್ತಾನೆ, ಓಲ್ಡ್ ಡಾಕ್ಟರ್ ತಾನೇ ಟೆಸ್ಟ್ ಮಾಡಿರ್ತಾನೆ. ಅವ್ನ ಹಿಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ನಮ್ ಹೀರೋ ಓಲ್ಡ್ ಡಾಕ್ಟರ್ ನೋಡಕ್ಕೆ ಅಂತ ಹೋಗ್ತಾ ಇದ್ದಾನೆ. ಆದ್ರೂ ಒಂದು ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೇನೆ ತುಂಬಾ ಹೊತ್ತಿಂದ ಒಂದು ಕಾರ್ ಇವನೇ ಫಾಲೋ ಮಾಡೋ ತರ ಅನಿಸ್ತಾ ಇದೆ. ಯಾಕಂದ್ರೆ ಸೈಡ್ ಮಿರರ್ ಅಲ್ಲಿ ನೋಡ್ತಾ ಇದ್ದಾನೆ. ಅದ್ ಇವಾಗ ಮಾತ್ರ ಫಾಲೋ ಮಾಡ್ತಾ ಇದೆಯಾ ಅಥವಾ ಸುಮಾರು ವರ್ಷಗಳಿಂದ ಫಾಲೋ ಮಾಡ್ತಾ ಇದೆಯಾ ಅಂತ ನಮ್ ಹೀರೋಗೆ ಐಡಿಯಾ ಇಲ್ಲ ಪಾಪ. ಸರಿ ಸುಮ್ನೆ ಟೆಸ್ಟ್ ಮಾಡಿ ನೋಡೋಣ ಅಂತ ಕಾರ್ನ ಸ್ವಲ್ಪ ಈ ಕಡೆ ಅಂತ ಮೂವ್ ಮಾಡಿದ್ರೆ ಅದೇ ತರನೇ ಹಿಂದ್ಗಡೆ ಇರೋ ಕಾರ್ ಕೂಡ ಮೂವ್ ಆಗ್ತಿದೆ. ಅರ್ಥ ಆಗೋತಿ ಅವನು ನನ್ನ ಫಾಲೋ ಮಾಡ್ತಿದ್ದಾನೆ ಅಂತ. ಸೊ ಅವ್ನ್ ಕಣಿಗೆ ಮಣ್ಣು ಎರಚ್ಬಿಟ್ಟು ಹೆಂಗೋ ದಾರಿ ತಪ್ಪಿಸ್ಕೊಂಡು ಈ ಕಡೆ ನಮ್ ಹೀರೋ ಬಂದ್ಬಿಟ್ಟ. ಇದ್ರೂನು ಅವ್ನ ಕೈಲಿ ಇನ್ನ ಡೌಟ್ ಕ್ಲಿಯರ್ ಆಗ್ತಾ ಇಲ್ಲ, ಯಾರು ಇರ್ಬೋದು ಹಿಂದ್ಗಡೆ ನನ್ನ ಫಾಲೋ ಮಾಡ್ತಾ ಇರೋದು ಅಂತ. ಇವಾಗ ತಲೆಯಲ್ಲಿ ಇಷ್ಟೊಂದು ಬಿಸಿ, ಇನ್ನಷ್ಟು ಬಿಸಿ ಎಬ್ಬಿಸ್ತಾ ಇದಾರಲ್ಲ ಇವ್ರು ಅಂತ. ಇನ್ನೊಂದ್ ಕಡೆ ಪಾಪ ನಮ್ ಪೊಲೀಸ್ ಆಫೀಸರು ಸ್ಟಾರ್ಟಿಂಗ್ ಇಂದ ಸ್ಟೋರಿ ನೋಡ್ಕೊಂಡ್ ಬರ್ತಾ ಇರೋ ನಮ್ಗೆ ಏನ್ ನಡೀತಾ ಇದೆ ಏನು ಅಂತ ಅಲ್ಲೆಲ್ಲಿ ಕನ್ಫ್ಯೂಷನ್ ಇದೆ. ಎಸ್ಪೆಷಲಿ ಇವಾಗ ನಡೀತಾ ಇರೋದ್ರಲ್ಲೇ ನಮ್ಗೆ ಕನ್ಫ್ಯೂಷನ್ ಇದೆ. ಇನ್ನ ಪಾಪ ನಮ್ಮ ಪೊಲೀಸ್ ಆಫೀಸರ್ ಏನು ಕಂಡಿಡಿದಿಲ್ಲ. ಇನ್ನು ಅವ್ರಿಗೆ ಹೆಂಗಿರುತ್ತೆ, ಹೆಂಗಿದನ್ನ ಕಂಡಿಡಿದು ಅಂತ ಪಾಪ ಅವ್ರಿಗೆ ದಿಕ್ಕೇ ತೋಚ್ತಾ ಇಲ್ಲ. ಆ ಚಿಕ್ಕ ಹುಡುಗ ಯಾರು, ಆ ಚಿಕ್ಕ ಹುಡುಗ ಹೊಸ ಡಾಕ್ಟರ್ ಅಂತ ಅನ್ಕೊಂಡ್ರೆ ಹೊಸ ಡಾಕ್ಟರ್ ಈಗ ಸತ್ತೋಗ್ಬಿಟ್ಟ. ಅವತ್ತಿಂದ ಕೋಮನಲ್ಲಿರೋ ಹೀರೋ ಅವ್ರ ಫ್ರೆಂಡ್ ಇವಾಗ ಗೆದ್ದ. ಇವಾಗ ಅವನ್ನ ಯಾರೋ ಬ್ಲಾಕ್ ಮೇಲ್ ಮಾಡಿದಾರೆ ಅಂತ ನೆನ್ಸ್ಕೊಂಡು ಅವ್ನ ಏನಕ್ಕೆ ಭಯ ಪಡ್ತಿದ್ದಾನೆ. ಈ ವಿಷಯನ ಹೀರೋ ಹತ್ರ ಬೇರೆ ಹೇಳಿದಾನೆ. ಹೀರೋಯಿನ್ ಯಾವ ಆಂಗಲ್ ಅಲ್ಲಿ ಟ್ರೈ ಮಾಡ್ತಿದ್ದಾನೆ ಕೇಸ್ ನ ಸಾಲ್ವ್ ಮಾಡಕ್ಕೆ ಅಂತ ಇವ್ರಿಗೆ ಒಂದ್ ವಿಷಯನೂ ಅರ್ಥ ಆಗ್ತಿಲ್ಲ. ಬಟ್ ಒಂದು ಪಾಯಿಂಟ್ ನ ಹಿಡಿತಾರೆ ನೋಡಿ, ಬೇರೇನು ಇಲ್ಲ. ಆ ಟ್ಯಾಟೋ ಹಾಕೊಂಡಿರೋನ್ಗೆ ಇವ್ರ ಸ್ಟೇಷನ್ ಅಲ್ಲಿ ಇರೋ ಒಬ್ಬ ಜೂನಿಯರ್ ಆಫೀಸರ್ ತಾನೆ ಆ ರಿಪೋರ್ಟ್ ನ ಕೊಟ್ಟ, ಅಂದ್ರೆ ಆ ಲೆಟರ್ ನ ಕೊಟ್ಟಿದ್ದ. ಅವನೇ
ಗಾಡಿನ ಹಿಡಿದ್ರೆ ಗೊತ್ತಾಗುತ್ತೆ ಅಂತ. ಇವಾಗ ರೋಬಿಟ್ಟು ಡೈರೆಕ್ಟ್ ಆಗಿ ಕೇಳಿದ್ರೆ ಅವ್ನು ಹೇಳ್ಬಿಡ್ತಾನ, ಯಾರಾಗ್ಲಿ ನಿಜ ಹೇಳ್ತಾರಾ? ಸೊ ನಮ್ಮ ಪೊಲೀಸ್ ಆಫೀಸರ್ ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ಸೇರ್ಕೊಂಡು ಒಂದ್ ಕೆಲಸನ ಮಾಡ್ತಾರೆ. ಅದೇ ಟೈಮಲ್ಲಿ ಈ ಕಡೆ ಆ ಓಲ್ಡ್ ಡಾಕ್ಟರ್ ನ ತೋರಿಸ್ತಾರೆ. ಅವರು ಕೈಯಲ್ಲಿ ಅವರ ತಂಗಿ ಫೋಟೋನ ಇಟ್ಕೊಂಡು ನಾನ್ ಮಾಡ್ತಾ ಇರೋದೆಲ್ಲ ಕರೆಕ್ಟ್ ಅಮ್ಮ, ನಾನು ಕರೆಕ್ಟ್ ದಾರಿಯಲ್ಲೇ ಹೋಗ್ತಾ ಇದೀನ ಅಂತ ಸ್ವಲ್ಪ ಫೀಲ್ ಮಾಡ್ತಾರೆ. ಅದೇ ಟೈಮಲ್ಲಿ ಯಾರೋ ಒಳಗಡೆ ಬರೋ ಸೌಂಡ್ ಕೇಳಿಸಿ ಟಕ್ಕಂತ ಫೋಟೋ ತಗೊಂಡು ಪಕ್ಕದಲ್ಲಿರೋ ಒಂದು ಚೇರ್ ಅಡಿ ಬಚ್ಚಿಟ್ಬಿಟ್ರು. ಒಳಗಡೆ ಬರೋದ್ ಬೇರೆ ಯಾರು ಇಲ್ಲ, ನಮ್ ಹೀರೋನೆ ಬಂದು ನಾವು ಓಲ್ಡ್ ಡಾಕ್ಟರ್ ನ ಹಿಡಿದು ಗೋಡೆಗೆ ಹಾಕ್ಬಿಟ್ಟು ಸರಿಯಾಗಿ ಬಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಅದೇ ಟೈಮಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ ಪೊಲೀಸ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಒಂದು ನಾಟಕನ ಮಾಡ್ತಾರೆ. ಬೇಕಂತ ಜೂನಿಯರ್ ಪಕ್ಕದಲ್ಲೇ ಕೂತ್ಕೊಂಡು ಅಸಿಸ್ಟೆಂಟ್ ಹೇಳ್ತಾನೆ, ಸರ್ ಏನಂತಾನೆ ಗೊತ್ತಾಗ್ತಿಲ್ಲ ಸರ್, ನಮ್ ಹೈಯರ್ ಅಫಿಷಿಯಲ್ ಇದಾರಲ್ವಾ ಅವರು ಸರಿಯಾಗಿ ಬೈತಿದ್ದಾರೆ ಸರ್, ನಮ್ಮ ಸ್ಟೇಷನ್ ಅಲ್ಲಿ ಸಿಸಿಟಿವಿ ಫುಟೇಜ್ ಎಲ್ಲ ಡಿಲೀಟ್ ಆಗ್ತಿದ್ಯಂತೆ ಸರ್, ಆ ವಿಷಯ ನಮಗೆ ಗೊತ್ತಿಲ್ಲ ನೋಡಿ, ಅದನ್ನ ಅವ್ರು ಕಂಡಿಡ್ದು ಯಾರ ಹತ್ರನೋ ಕೊಟ್ಟದನ್ನ ರಿಕವರ್ ಮಾಡಿದಾರಂತೆ, ಅದ್ರ ಫುಟೇಜ್ ನಾವು ರೂಮ್ ಅಲ್ಲೇ ಇಟ್ಟಿದಾರಂತೆ ಸರ್, ಅದನ್ನ ಎತ್ಕೊಂಡ್ ಬಂದು ಚೆಕ್ ಮಾಡಿ ನೋಡ್ರಿ ಅಂತ ನಮ್ಮನ್ನ ಬೈತಿದ್ದಾರೆ ಸರ್ ಅಂತ ಹೇಳ್ತಾರೆ. ಇವಾಗ ಈ ಟಾಪಿಕ್ ನ ಹೇಳಿದ ತಕ್ಷಣ ಜೂನಿಯರ್ ಗೆ ಬಕ್ಕಂತ ಇರತ್ತಲ್ವಾ, ನನ್ ಬಗ್ಗೆ ಏನಾದ್ರು ಗೊತ್ತಾಗ್ಬಿಡುತ್ತಾ ಅಂತ ಅವ್ನ ಅದನ್ನ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ. ಈ ಕಡೆ ನಮ್ಮ ಹೀರೋ ಬಂದು ಓಲ್ಡ್ ಡಾಕ್ಟರ್ ನ ಇಟ್ಕೊಂಡು ಬೈತಾ ಇದ್ದ ಅಲ್ವಾ, ಅವ್ನ್ ಕೇಳೋ ಫಸ್ಟ್ ಕ್ವೆಶ್ಚನ್, ಹೊಸ ಡಾಕ್ಟರ್ ಹುಟ್ಟಕ್ ಮುಂಚೆನೆ ಒಂದು ಸೈಕೋ ಅಂತ ಹೇಳಿ ಅವ್ರ ಅಮ್ಮಗೆ ಟೆಸ್ಟ್ ಮಾಡಿರೋದು ನೀವೇ, ಅದೇ ತರ ನಮ್ಮ ಅಮ್ಮಗೆ ಕೂಡ ಗೊತ್ತಿದೆ ನಾನೊಂದು ಸೈಕೋಪಾತ್ ಆಗಿ ಹುಟ್ತೀನಿ ಅಂತ, ಆ ಟೈಮಲ್ಲಿ ಟೆಸ್ಟ್ ಮಾಡ್ತಾ ಇದ್ದಿದ್ದೆ ನೀವ್ ತಾನೆ, ನಾನ್ ಕೇಳಿದಾಗ ನಾನೇ ಆ ಸೈಕೋನಾ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ, ಏನ್ ನನ್ನ ಹತ್ರ ಏನ್ ಮುಚ್ಚಿಡ್ತಾ ಇದೀರಾ ನೀವು, ಹಂಗಾದ್ರೆ ನನ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಅಂದಾಗ ಏನೋ ಹೇಳ್ತಾ ಇದೀಯಾ, ಆ ಲೇಡಿ ಅವ್ರ ಮಗ ನೀನಾ, ಈ ವಿಷಯ ನನ್ಗೆ ಗೊತ್ತೇ ಇಲ್ವೇ ಅಂತ ಒಂದು ಟೆಸ್ಟ್ ನ ಕೊಡ್ತಾರೆ. ಅಂದ್ರೆ ಆ ಟೈಮಲ್ಲಿ ಟೆಸ್ಟ್ ಮಾಡಿರೋದು ಇವ್ರೆ, ಬಟ್ ಅದು ನಮ್ಮ ಹೀರೋ ಅಂತ ನಮ್ಮ ಓಲ್ಡ್ ಡಾಕ್ಟರ್ ಗೆ ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಾರೆ. ಇನ್ನೊಂದ್ ಕಡೆ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಪೊಲೀಸ್ ಆಫೀಸರ್ ಗೆ ಅರ್ಥ ಆಗೋಯ್ತು ಆ ಜೂನಿಯರ್ ಅವರ ಸೀನಿಯರ್ ಆಫೀಸರ್ ಅವರ ರೂಮ್ ಒಳಗಡೆ ಹೋಗಿದ್ದಾನೆ ಕ್ಯಾಸೆಟ್ ನ ಎತ್ತಕ್ಕೆ ಅಂತ, ಅಂದ್ರೆ ಫುಟೇಜ್ ಇದೆ ಅಂತ ಹೇಳಿದ್ರಲ್ಲ ಅದನ್ನ ಎತ್ತಕ್ಕೆ. ಹಿಂದ್ಗಡೆ ಬಂದಿರೋ ನಮ್ಮ ಪೊಲೀಸ್ ಆಫೀಸರ್ ಅವ್ನ ಹಿಡಿದ್ ಬಿಟ್ರು. ನನ್ ಗೊತ್ತು ಕಣೋ, ನೀನ್ ಕಣ್ಮುಚ್ಕೊಂಡು ಇನ್ನೊಬ್ರ ಮನೇಲಿ ಹಾಲು ಕುಡಿಯೋವಾಗ ನನ್ಗೆ ಗೊತ್ತು ನೀನ್ ಕೆಲಸ ಮಾಡ್ತಾ ಇದೀಯಾ ಅಂತ, ಯಾರೋ ನೀವೆಲ್ಲ ಅಂತ ಹೇಳಿ ಅವ್ನ ಶರ್ಟ್ ಇಟ್ಕೊಂಡು ಬೈಯವಾಗ ಅವನ ಎದೆ ಮೇಲೆ ಒಂದು ಬ್ಯಾಂಡೇಜ್ ಹಾಕೊಂಡಿರೋದನ್ನ ಗಮನಿಸ್ತಾರೆ. ಅಂದ್ರೆ ಇದಕ್ಕೂ ಮುಂಚೆ ಒಂದು ಟ್ಯಾಟೋ ಇತ್ತು, ಆ ಟ್ಯಾಟೋನ ಅವ್ನು ಎರೇಸ್ ಮಾಡಿ ಅದ್ರ ಮೇಲೆ ಬ್ಯಾಂಡೇಜ್ ಹಾಕಿದ್ದಾನೆ. ಓ ನೀನ್ ಕೂಡ OEZ ಗ್ರೂಪ್ ಗೆ ಸೇರಿರೋನೇನಾ, ಅದ್ ನಾನು ಎಲ್ಲಿ ಕಂಡಿಡಿತೀನೋ ಅಂತ ಹೇಳಿ ಈಗ ಅದನ್ನ ಎರೇಸ್ ಮಾಡ್ಬಿಟ್ಟು ಬ್ಯಾಂಡೇಜ್ ಎಲ್ಲ ಹಾಕಿದ್ಯಾ, ಯಾರೋ ನೀವಲ್ಲ ಏನ್ರ ಕೆಲಸ ಮಾಡ್ತಾ ಇದೀರಾ ಅಂತ ಹೇಳಿ ಬೈಯವಾಗ ಅವನಂತಾನೆ, ಸರ್ ಯಾರ್ ಸರ್ ನೀವು, ಫಸ್ಟ್ ಆಫ್ ಆಲ್ ನನ್ನ ಎದೆ ಮೇಲೆ OEZ ಅಂತ ಟ್ಯಾಟ್ ಹಾಕೊಂಡಿರೋದನ್ನ ನೀವ್ ನೋಡ್ಬಿಟ್ಟೆ ಮಾತಾಡ್ತಾ ಇದ್ದೀರಾ, ನೀವೇನೋ ಸುಮ್ನೆ ನನ್ನ ಹತ್ರ ಹೇಳ್ಬೇಡಿ, ಅವ್ನು ಯಾರಂತಾನೆ ಗೊತ್ತಿಲ್ಲ ಸರ್, ಆ ಫುಟೇಜ್ ಅಲ್ಲಿ ಬಂದಿರೋನು ಅವತ್ತ ಲೇಡಿಯ ಲೆಟರ್ ನ ತಗೊಂಡ್ಬಂದು ನಿಮ್ ಅಸಿಸ್ಟೆಂಟ್ ಕೈಲಿ ಕೊಟ್ರು, ಅಸಿಸ್ಟೆಂಟ್ ನನ್ನ ಹತ್ರ ಕೊಟ್ರು, ಆದ್ರೆ ನಾನು ಹೊರಗಡೆ ಮಾತಾಡ್ತಾ ಇದ್ನಲ್ವಾ ಫೋನ್ ಅಲ್ಲಿ, ಅವಾಗ ಅದನ್ನ ಅಲ್ಲೇ ಬಿಟ್ಬಿಟ್ಟು ಹೊರಟೋಗಿದ್ದೆ, ಅದನ್ನ ರೋಡಲ್ಲಿ ಹೋಗ್ತಾರವ್ರು ಯಾರೋ ತಗೊಂಡ್ ಬಂದು ನನ್ ಕೈಗೆ ಕೊಟ್ಬಿಟ್ಟೋದ್ರು, ನೀವ್ ಅದ್ರ ನೋಡಿ ತಪ್ಪಾಗಿ ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ ಸರ್ ಅಂತ ಹೇಳ್ಬಿಟ್ರು. ಇದಕ್ ಮೇಲೆ ಇವನ ಹತ್ರ ಏನ್ ಮಾತಾಡೋದು ಅಂತ ಹೇಳಿ ಸೈಲೆಂಟ್ ಆಗಿ ನಮ್ಮ ಪೊಲೀಸ್ ಆಫೀಸರ್ ಹೊರಟೋಗ್ತಾರೆ. ಆದ್ರೆ ಹೋಗಿದ ತಕ್ಷಣ ಈ ಜೂನಿಯರ್ ಯಾರಿಗೋ ಕಾಲ್ ಮಾಡಿದಾನೆ, ಮಾಡ್ತಾ ಇರ್ತಾನೆ, ನಮ್ ಪೊಲೀಸ್ ಆಫೀಸರ್ ಗೆ ಗೊತ್ತು ಇವ್ನು ಕೆಲಸ ಮಾಡ್ತಾರೆ ಅಂತ, ಅದಕ್ಕೆ ಒಳಗಡೆ ಅವನ ಹತ್ರ ಮಾತಾಡಿದ್ದು, ಅಲ್ಲೇ ಅವಸ್ಕೊಂಡು ಅವ್ನು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ ಅನ್ಕೊಳ್ಳೋ ಟೈಮ್ ಅಲ್ಲಿ ಶಿವ ಪೂಜೆಲ್ ಕರಡಿ ಬಿಟ್ಟಂಗೆ ಒಂದು ಗುಂಡ್ಕಲ್ ಹುಡ್ಕೊಂಡ್ ಬರ್ತಾ ಇರುತ್ತೆ. ಅವ್ನಿಗೆ ಸಿಗ್ನಲ್ ಕೊಡ್ತಾ ಇದಾರೆ ಬಾರೋ ಈ ಕಡೆ ಅಂತ, ಬಟ್ ಅವ್ನ್ ಗಮನಿಸ್ಕೊಂಡಿಲ್ಲ. ಅವ್ನ್ ವಾಶ್ರೂಮ್ ಒಳಗಡೆ ಹೋಗಿದ ತಕ್ಷಣ ಅವ್ನ್ ಯಾರಿಗೋ ಕಾಲ್ ಮಾಡ್ದಲ್ವಾ, ಅವ್ನ್ ಮಾತಾಡಿಲ್ಲ, ಕಾಲ್ ನ ಕಟ್ ಮಾಡ್ಬಿಟ್ಟ. ಇವಾಗ ಏನೋ ಅವ್ನ್ ಮಾತಾಡಿಲ್ಲ ಅಂದ್ರೆ ಏನೋ ಅವ್ನ್ ಫೋನ್ ಎತ್ತಿದ್ರೆ ನಮ್ಗೆ ವಿಷಯ ಗೊತ್ತಾಗ್ಬಿಡುತ್ತಲ್ವಾ. ಸೊ ಅವ್ನ ಅಲ್ಲಿಂದ ಹೊರಗಡೆ ಬರೋಷ್ಟ್ರಲ್ಲಿ ಅಸಿಸ್ಟೆಂಟ್ ಬೇಕಂತ ಕಾಫಿ ತಗೊಂಡೋಗಿ ಅವ್ನ್ ಜಾಕೆಟ್ ಮೇಲೆ ಚೆಲ್ಬಿಟ್ರು. ಅಯ್ಯೋ ಸಾರಿ ಅಂತ ಹೇಳಿ ಜಾಕೆಟ್ ನ ಕಿತ್ಕೊಂಡವ್ರು, ಅದ್ರಲ್ಲಿ ತಾನೇ ಫೋನ್ ಇರುತ್ತೆ, ಟಕ್ಕಂತ 10 ಸೆಕೆಂಡ್ ಟೈಮು ಟಕ್ಕಂತ ಫೋನ್ ತಗೊಂಡವ್ರು ಅವ್ನ್ ಯಾರ್ ನಂಬರ್ ಗೆ ಡಯಲ್ ಮಾಡಿದ್ದಂತ ನಂಬರ್ ನ ನೋಟ್ ಮಾಡ್ಬಿಟ್ರು. ಅದನ್ನ ಸಿಸ್ಟಮ್ ಅಲ್ಲಿ ಹಾಕಿ ಚೆಕ್ ಮಾಡಿದ್ರೆ ಅದೊಂದು ಬರ್ನರ್ ನಂಬರ್, ಅಂದ್ರೆ ಯಾರ್ಗೆ ಕಾಲ್ ಮಾಡಿದ್ದಾರೆ, ಯಾರ ಹತ್ರ ಮಾತಾಡಿದ್ದಾರೆ ಅಂತ ತಿಳ್ಕೊಳಕ್ ಆಗಲ್ಲ, ಬಟ್ ಕಾಲ್ ಬಂದ್ರೆ ಲೊಕೇಶನ್ ಗೊತ್ತಾಗುತ್ತೆ. ಆ ಲೊಕೇಶನ್ ನ ಟ್ರ್ಯಾಕ್ ಮಾಡಿದ್ರೆ ಯಾವ್ದೋ ಒಂದು ರಿಸರ್ಚ್ ಕಂಪನಿದು ಅಡ್ರೆಸ್ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಸರಿ ಅದನ್ನ ವಿಚಾರಣೆ ಮಾಡೋಣ. ಅಷ್ಟೇ ಇಲ್ಲ, ನನ್ಗೆ ಯಾಕೋ ಹೀರೋ ಮೇಲೆ ಕೂಡ ಏನೋ ಡೌಟ್ ಇದೆ ಕಣೋ, ಬರ್ತಾ ನಡವಳಿಕೆನೆ ಸರಿ ಇಲ್ಲ, ಏನೋ ಒಂಥರ ನನ್ನ ಅವಾಯ್ಡ್ ಮಾಡೋ ತರ ಮಾಡ್ತಾನೆ, ಸ್ವಲ್ಪ ಬಿಂಕವಾಗಿ ನಡೀತಾ ಇದ್ದಾನೆ, ಏನೇನೋ ವಿಚಾರಣೆ ಮಾಡ್ತಾ ಇದ್ದಾನೆ, ಅದ್ ಏನಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ನಮ್ಮ ಅಸಿಸ್ಟೆಂಟ್ ಹತ್ರ ಹೇಳ್ತಾ ಇರ್ತಾರೆ. ಸೊ ಇನ್ನೇನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಮ್ ಹೀರೋನ ಇವ್ರು ಕಂಡಿಡಿದ್ ಬಿಡ್ತಾರ ಅಥವಾ ಏನಾಗ್ತಿದೆ, ಈ OEZ ಅನ್ನೋ ಗ್ರೂಪ್ ಯಾವ್ದು, ಏನಕ್ಕೋಸ್ಕರ ನಮ್ ಹೀರೋ ಮಾಡೋ ಪ್ರತಿಯೊಂದನ್ನ ಕೂಡ ಇವರು ಎರೇಸ್ ಮಾಡ್ಕೊಂಡ್ ಬರ್ತಿದ್ದಾರೆ, ಏನ್ ನಡೀತಾ ಇದೆ ಅಂತ ಪ್ರತಿಯೊಂದು ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.